ಆರೋನ್ ಅವರನ್ನ ನಾವು ಸ್ವಾಗತ ಮಾಡಿಕೊಳ್ಳೋಣ. ಆಮೇನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇನ್. How many of you happy? ಎಷ್ಟು ಜನರು ಸಂತೋಷವಾಗಿದ್ದೀರಾ? ಆ ನಗು ಸ್ವಲ್ಪ ಕಮ್ಮಿ ಆಗಿದೆ ಅನಿಸಿದೆ. Just give a big smile to your neighbors and share joy. ನಿಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ ಒಂದು ದೊಡ್ಡ ಒಂದು ನಗುವನ್ನ ಕೊಟ್ಟು ನಿಮ್ಮ ಸಂತೋಷವನ್ನ ಹಂಚಿಕೊಳ್ಳ್ರಿ. ದುಡ್ಡು ಕೊಡ್ಲಿಕ್ಕೆಲ್ಲ ಹೇಳ್ತಿರೋದು ಒಂದು ನಗು ಅಷ್ಟೇ. ಆಮೇನ್. ನಗು ಮಾತ್ರ ಕೊಡ್ರಿ ಸಾಕು. ಆಮೇನ್. Because Bible says the joy of the Lord is my strength. ಆಮೇನ್. ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ದೇವರ ಸಂತೋಷವೇ ನನ್ನ ಬಲವು ಎಂಬುದಾಗಿ. ಒಂದೊಂದ್ಸರಿ every time I smile I prove that devil is not still controlling. I am still happy. I'm still joyful. ನಾನು ನಗುವಾಗ ಈ ರೀತಿಯಾಗಿ ಹೇಳ್ತೇನೆ, ಸೈತಾನನು ನನ್ನನ್ನು ನಿಯಂತ್ರಿಸುತ್ತಾ ಇಲ್ಲ, ನಾನು ದೇವರ ನಿಯಂತ್ರಣದಲ್ಲಿ ಇದ್ದೇನೆ ಎಂಬುದಾಗಿ. Still hoping that God can still do something in my life. ನಾನು ಇನ್ನೂ ನಂಬ್ತಾ ಇದ್ದೇನೆ ನನ್ನ ಜೀವಿತದಲ್ಲಿ ದೇವರು ಏನನ್ನೋ ಮಾಡ್ಲಿಕ್ಕಿದ್ದಾರೆ ಎಂಬುದಾಗಿ. ಆಮೆನ್. That really makes the devil angry. ಅದು ಸೈತಾನನನ್ನ ತುಂಬಾ ಕೋಪ ಭರಿಸುವಂತಹ ವಿಷಯವಾಗಿದೆ. How like when Pharisees were always coming near Jesus, ಫರಿಸಾಯರು ಯಾವಾಗಲೂ ಯೇಸು ಕ್ರಿಸ್ತನ ಬಳಿಯಲ್ಲಿ ಬರಬೇಕಾದ್ರೆ they were waiting to get some wrong words and kill him. ಯಾವುದೋ ಒಂದು ತಪ್ಪಾದ ಪದವನ್ನ ಹಿಡಿದು ಆತನನ್ನ ಸಾಯಿಸಲಿಕ್ಕೆ ಹುಡುಕ್ತಾ Every ಇರ್ತಾರೆ. time Jesus would have told, ಯಾವಾಗಲೂ ಯೇಸು ಹೇಳಿರ್ತಾರೆ, let me tell you a story. ನಿಮಗೊಂದು ಚಿಕ್ಕ ಕಥೆಯನ್ನ Let me ಹೇಳ್ತೇನೆ, tell you a story. ನಿಮ್ಗೆ ಒಂದು ಕಥೆಯನ್ನ ಹೇಳ್ತೇನೆ. ಸಾಯಿಸ್ಲಿಕ್ಕೆ ಬರ್ತಿದ್ದೆ, ಇವ್ನು ಕಥೆ ಹೇಳ್ಕೊಂಡು ಗೊತ್ತಿದ್ದಾನೆ. ಅವನ್ ಚಿಕ್ಕದೊಂದು ಕಥೆ ಹೇಳಿ ಅನ್ನುವಾಗೆಲ್ಲ ಸಿಟ್ಟು ಬಂದ್ಬಿಡ್ತ, ಅಯ್ಯೋ ತಿರ್ಗಾ ಕಥೆನ. ಅವನ್ ದ ಸೇಮ್ ವೇ, ಅವನ್ ಎವ್ರಿ ಟೈಮ್ ಯು ಜಸ್ಟ್ ಜಾಯ್, ಎವ್ರಿ ಟೈಮ್ ಯು ಜಸ್ಟ್ ಸ್ಮೈಲ್, ದ ಡೆವಿಲ್ ಸೇಸ್ ಹೌ ಕ್ಯಾನ್ ಐ ಟೇಕ್ ಔಟ್ ದಿಸ್ ಜಾಯ್ ಫ್ರಮ್ ಹಿಸ್ ಲೈಫ್. ನೀವು ಪ್ರತಿ ಬಾರಿ ನಗುವಾಗ ಸಂತೋಷವಾಗಿರುವಾಗ ಸೈತಾನನು ಈ ರೀತಿಯಾಗಿ ನೆನೆಸ್ತಾನೆ, ಈ ಸಂತೋಷವನ್ನ ನಾನು ಹೇಗ್ ತಾನೇ ಕಿತ್ಕೊಳ್ಳಿ ಅಂತ. I just have a short word to preach and we are going to pray. ನನಗೆ ನನ್ನ ಬಳಿಯಲ್ಲಿ ಒಂದು ಚಿಕ್ಕ ವಾಕ್ಯವಿದೆ, ಅದನ್ನ ಬೋಧನೆ ಮಾಡಿ ನಂತರವಾಗಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ. I came back by 3:30 at the night. ನಾನು 3:15 ರಾತ್ರಿಯಲ್ಲಿ ಬಂದೆ. And I was just about to sleep. ನಾನು ಮಲಗಲಿಕ್ಕೆ ಇದ್ದೆ. Amen. But the Lord said no sleeping. Amen. ದೇವರು ಹೇಳಿದ್ರು ಮಲಗಬೇಡ. Amen. Just go through this scripture and you're going to sleep. Amen. ನಾನು ಆ ವಾಕ್ಯವನ್ನು ಓದಿ ನಂತರವಾಗಿ ನಿದ್ರೆ ಮಾಡ್ಲಿಕ್ಕೆ ಹೋದೆ. But after reading that scripture I could not sleep. ಆದ್ರೆ ಈ ವಾಕ್ಯವನ್ನ ಓದಿದ ನಂತರ ನನಗೆ ನಿದ್ರೆ ಮಾಡ್ಲಿಕ್ಕೆ ಆಗ್ಲಿಲ್ಲ. The scripture made me afraid. ನನಗೆ ಆ ವಾಕ್ಯ ಭಯವನ್ನ ತರಿಸ್ತು. Matthew chapter 25. ಮತ್ತಾಯ 25ನೇ ಅಧ್ಯಾಯ. It talks about 10 virgin women who were carrying oil. Amen. ಅದರಲ್ಲಿ 10 ಸ್ತ್ರೀಯರು ಒಂದು ಎಣ್ಣೆಯನ್ನ ಇಟ್ಟುಕೊಂಡಿರುವುದರ ಬಗ್ಗೆ ಮಾತನಾಡುತ್ತದೆ. 5 had extra and 5 did not have. 5 ಸ್ತ್ರೀಯರು ಅವರ ಬಳಿಯಲ್ಲಿ ಎಣ್ಣೆ ಇತ್ತು, ಆದ್ರೆ 5 ಬಳಿಯಲ್ಲಿ ಇರಲಿಲ್ಲ. And exactly at the midnight. ಅದು ಮಧ್ಯರಾತ್ರಿಯಲ್ಲಿ. Amen. So the Lord said, Aaron, don't sleep. Amen. ದೇವರು ಹೇಳಿದ್ರು, ಆರೋನ್ ಮಲಗಬೇಡ. Don't sleep. Amen. ಮಲಗಬೇಡ. I may come at the midnight. ನಾನು ಮಧ್ಯರಾತ್ರಿಯಲ್ಲಿ ಕೂಡ ಬರಬಹುದು. I want to talk to you. ನಾನು ನಿನ್ನ ಬಳಿಯಲ್ಲಿ ಮಾತನಾಡಬೇಕು. Keep your lamp fresh. ನಿನ್ನ ಎಣ್ಣೆಯನ್ನ ತಾಜವಾಗಿ Keep ಇಟ್ಟುಕೋ. your candle fresh. ನಿನ್ನ ಬೆಳಕನ್ನ ತಾಜವಾಗಿ ಇಟ್ಟುಕೋ. Because once the door is shut, I can never open it back again. ಯಾವಾಗ ಬಾಗಿಲು ಮುಚ್ಚುತ್ತದೋ ತಿರುಗಿ ನಾನು ಅದನ್ನ ತೆಗಿಲಿಕ್ಕೆ ಆಗುವುದಿಲ್ಲ. In the same way, I prophesy and I declare, let this night prayer, let this prayer be a prayer where God visits you personally in the name of ಈ Jesus. ದಿನದಲ್ಲಿ ಈ ವಾಕ್ಯವನ್ನ ಪ್ರವಾದನಾತ್ಮಕವಾಗಿ ಹೇಳ್ತೇನೆ, ಈ ರಾತ್ರಿಯಲ್ಲಿ ದೇವರು ನಿಮ್ಮನ್ನ ಸಂಧಿಸುವವರಾಗಿ ಇರ್ತಾರೆ. Amen. How many of you are expecting for a visitation? ಎಷ್ಟು ಜನರು ಎದುರು ನೋಡ್ತಾ ಇದ್ದೀರಾ ದೇವರ ಸಂದರ್ಶನವನ್ನ? Amen. I thank God for giving me a wonderful opportunity. ದೇವರಿಗೆ ನಾನು ವಂದನೆಯನ್ನ ಹೇಳ್ತೇನೆ, ಈ ಒಳ್ಳೆ ಸಮಯವನ್ನ ನನಗೆ ಕೊಟ್ಟಿದ್ದಕ್ಕಾಗಿ. I thank uncle, auntie, and I thank auntie also. Amen. I thank Amaji, I thank auntie and uncle for having me here. ಅಂಕಲ್ ಮತ್ತೆ ಅಕ್ಕ ಮತ್ತೆ ಅಮ್ಮ ಅವ್ರನಿಗೆ ನಾನು ಧನ್ಯವಾದವನ್ನ ಹೇಳ್ತೇನೆ, ನಾನು ಇಲ್ಲಿ ಕರೆಸ್ಕೊಂಡಿದ್ದಕ್ಕಾಗಿ. This has been a great blessing for me. ನನಗೆ ಇದು ಒಂದು ದೊಡ್ಡ ಆಶೀರ್ವಾದವಾಗಿದೆ. I thank Pastor Steve also. ನಾನು ಪಾಸ್ಟರ್ ಸ್ಟೀವ್ನವರು ಕೂಡ ನಾನು ಧನ್ಯವಾದ ಹೇಳ್ತೇನೆ. I don't need an introduction here. ನನಗೆ ಇಲ್ಲಿ ಪರಿಚಯ ಮಾಡ್ಕೋಬೇಕಾಗಿರುವ ಅವಶ್ಯಕತೆ ಇಲ್ಲ. Matthew 25, can we all just open our scripture? ಮತ್ತಾಯ 25ನೇ ಅಧ್ಯಾಯವನ್ನು ನಾವು ತೆಗೆದಿಟ್ಟುಕೊಳ್ಳೋಣ. We are going to read 1 to 13. ನಾವು 1ರಿಂದ 13ನೇ ವಾಕ್ಯದವರೆಗೆ ಓದಿಕೊಳ್ಳೋಣ. And we are going to pray. ನಾವು ಅದನ್ನ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. Amen. Matthew chapter 25, ಮತ್ತಾಯ 25 1ರಿಂದ 13. Amen. Amen. ಇನ್ನು ಮತ್ತಾಯ ತೆಗ್ದಿಲ್ಲ ಅಂದ್ರೆ ಬೇಗ ಆಲ್ಟರ್ ಕಡೆ ಬನ್ನಿ, ಒಂದು ಪ್ರೇಯರ್ ಮಾಡ್ತೀನಿ. Amen. ಇಷ್ಟು ವರ್ಷ ಆಯ್ತು ತಿರ್ಗಿ ಇನ್ನೂ ಮತ್ತಾಯ ತೆಗ್ದಿಲ್ಲ, ಬೇಗ. Amen. Amen. Just somebody, if you have all opened your Bibles, can we read it together?
Amen. ನಾವೆಲ್ಲರೂ ಸತ್ಯವೇದವನ್ನ ತೆಗೆದುಕೊಂಡಿದ್ರೆ ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. Matthew 25 verse 1. Amen. Sister will read it in the mic. We are going to read it loud together. Amen. ನಾವೆಲ್ಲರೂ ಸೇರಿ ಒಟ್ಟಾಗಿ ಓದಿಕೊಳ್ಳೋಣ. Amen. Yes. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳನ್ನು ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯವರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಹಾರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದಿತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದದ್ದರಿಂದ ಎಚ್ಚರವಾಗಿರ್ರಿ. Amen. ಎಚ್ಚರವಾಗಿರಿ. Amen. Be aware. That's the word. Amen. Be aware. Amen. ಎಚ್ಚರವಾಗಿರಿ, ಅದೇ ಈ ದಿನದ ವಾಕ್ಯ. Touch a neighbor and say, be aware. ನಿಮ್ಮ ಪಕ್ಕದಲ್ಲಿರೋರನ್ನ ಮುಟ್ಟಿ ಹೇಳ್ರಿ, ಎಚ್ಚರವಾಗಿರ್ರಿ. In this 26 hours, you don't know when it will happen. ಈ 26 ತಾಸು ಯಾವಾಗ ಮುಗಿದೋಗುತ್ತೆ ಗೊತ್ತಿಲ್ಲ. Amen. When God will come to you, you don't know. Amen. ನಿಮ್ಮ ಬಳಿಯಲ್ಲಿ ದೇವರು ಯಾವಾಗ ಬರ್ತಾರೆ ನಿಮಗೆ When the word ಗೊತ್ತಿಲ್ಲ. will come to you, you don't know. ನಿಮ್ಮ ಬಳಿಗೆ ವಾಕ್ಯ ಯಾವಾಗ ಬರುತ್ತೆ ಗೊತ್ತಿಲ್ಲ. But as a man of God, I want to say, ಎಚ್ಚರವಾಗಿರಿ. ಆದ್ರೆ ದೇವರ ಮನುಷ್ಯನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಎಚ್ಚರವಾಗಿರ್ರಿ. Amen. ಒಂದು 3 ಜನರನ್ನು ಮುಟ್ಟಿ, Amen, ಒಂದು 3 ಜನರನ್ನ, shake them and say, ಎಚ್ಚರವಾಗಿರಿ. 3 ಜನರನ್ನ ಅಲುಗಾಡಿಸಿ ನೀವು ಹೇಳ್ರಿ, ಎಚ್ಚರವಾಗಿರ್ರಿ. Amen. ಎಚ್ಚರವಾಗಿರಿ. Amen. ಎಚ್ಚರವಾಗಿರ್ರಿ. Amen. You don't know when the Lord is going to do it. Be aware. ದೇವರು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ, ಎಚ್ಚರಿಕೆಯಿಂದ ಇರ್ರಿ. Amen. I just want to share few things and we are going to pray. ನಾನು ಕೆಲವು ವಿಚಾರಗಳನ್ನ ನಾನು ಹಂಚಿಕೊಂಡು ನಂತರ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೇನೆ. I'm not going to preach a long preaching. ನಾನು ಒಂದು ಉದ್ದನೆಯ ಪ್ರಸಂಗವನ್ನ ಮಾಡುವುದಿಲ್ಲ. We have a lot of preachers. ಇಲ್ಲಿ ನಮಗೆ ಅನೇಕ ಪ್ರಸಂಗಿಗಳು ಇದ್ದಾರೆ. I just want to share small thing what the Lord just put into my heart and we are ನನ್ನ ಹೃದಯದಲ್ಲಿ ದೇವರು ಹಾಕಿದಂತ ಚಿಕ್ಕ ಕಾರ್ಯವನ್ನು ನಾನು ನಿಮ್ಮ ಬಳಿಯಲ್ಲಿ ಹೇಳ್ತೇನೆ. This scripture is usually taught or taken while you teach eschatology, the return of God. Amen. ದೇವರ ಬರೋಣವನ್ನು ಹೇಳಬೇಕಾದ್ರೆ ಈ ಒಂದು ವಾಕ್ಯ ಭಾಗವನ್ನ ಹೇಳುವುದು In ಸಾಧಾರಣವಾಗಿದೆ. the churches, while we prepare the church for the return of God, we speak this verse. ನಾವು ಸಭೆಯನ್ನ ದೇವರ ಬರೋಣಿಕೆಗೆ ಸಿದ್ಧ ಮಾಡಬೇಕಾದ್ರೆ ಈ ವಾಕ್ಯವನ್ನ ಹೇಳುವುದು As I ವಾಡಿಕೆಯಾಗಿದೆ. said, God always speaks through parables. ದೇವರು ಯಾವಾಗಲೂ ಸಾಮ್ಯಗಳ ರೂಪದಲ್ಲಿಯೇ And this is ಮಾತನಾಡುವವರಾಗಿದ್ದಾರೆ. also one parable. ಇದು ಕೂಡ ಒಂದು ಸಾಮ್ಯವಾಗಿದೆ. Because Bible says in one part of the Bible, God is telling, if you cannot understand earthly things, how will I say heavenly things to you? ಒಂದು ಭಾಗದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತದೆ, ನೀವು ಈ ಭೂಲೋಕದ ಕಾರ್ಯಗಳನ್ನೇ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವುದಾದ್ರೆ ಪರಲೋಕದ ಕಾರ್ಯಗಳನ್ನು ನಾನು ನಿಮ್ಗೆ ಹೇಗೆ ಹೇಳಲಿ So ಎಂಬುದಾಗಿ. to learn to give the heavenly revelations, he used to take stories. ಆತನು ಪರಲೋಕದ ಪ್ರಕಟಣೆಗಳನ್ನ ತಿಳಿಸುವುದಕ್ಕೆ ಈ ಸಾಮ್ಯಗಳನ್ನ ಉಪಯೋಗ ಮಾಡ್ತಾ ಇದ್ರು. Amen. Such a good God he is. Amen. ಆತನು ಒಳ್ಳೆಯ Amen. ದೇವರಾಗಿದ್ದಾರೆ. How good father he is. Amen. ಆತನು ಒಳ್ಳೆಯ ತಂದೆಯಾಗಿದ್ದಾರೆ. ಹೆಂಗ್ ಅರ್ಥ ಆಗುತ್ತೋ ಹಂಗೆ ಹೇಳ್ಕೊಡ್ತಿದ್ದ. Amen. How people could understand in that way he would say. ಹೇಗೆ ಯಾವ ರೀತಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯನೋ ಅದೇ ರೀತಿಯಾಗಿ He ಹೇಳ್ಕೊಡ್ತಾರೆ. always used to teach. ಆತನು ಯಾವಾಗಲೂ ನಮಗೆ ಕಲಿಸಿಕೊಡುತ್ತಲೇ That's what ಇರ್ತಾರೆ. Bible says. After his resurrection, when he came out in the garden, he was looking as a gardener. But when his voice came, Mary and Martha said, Rabboni, teacher. ಆತನಲ್ಲಿ ಗೆತ್ಸೆಮನೆ ತೋಟದಲ್ಲಿ ಇರಬೇಕಾದ್ರೆ ಅವ್ರಿಗೆ ಅವ್ರನ್ನ ಗುರ್ತಿಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಸ್ವರವನ್ನ ಕೇಳಬೇಕಾದ್ರೆ ಆಗ ಅವ್ರು ಹೇಳ್ತಾರೆ, ರಬುನಿ, ನಮಗೆ ಕಲಿಸಿಕೊಡ್ರಿ ಎಂಬುದಾಗಿ. Rabboni, they did not say Jesus, ಅವ್ರು ಯೇಸು ಹೇಳಿಲ್ಲ, ಅವ್ರು ದೇವರೇ ಹೇಳಿಲ್ಲ. Rabboni ಅಂದ್ರೆ teacher. They said, you are a teacher first for us. Amen. ಅವರು ಈ ರೀತಿಯಾಗಿ ಹೇಳ್ತಾರೆ, ನೀವು ಮೊದಲು ನಮಗೆ ಗುರುವಾಗಿದ್ರಿ ಎಂಬುದಾಗಿ. More than a God, you are a teacher for us. ದೇವರಿಗಿಂತ ಹೆಚ್ಚಾಗಿ ನೀವು ನಮಗೆ ಗುರು ಆಗಿದ್ದೀರಾ. You teached many things what nobody taught.
ನೀವು ಯಾರು ಹೇಳಿಕೊಡ್ಲಿಕ್ಕೆ ಆಗದಿರುವ ಹಲವು ಕಾರ್ಯಗಳನ್ನ ನಮಗೆ ಕಲಿಸಿಕೊಟ್ಟಿದ್ದೀರಿ. Rabboni, teacher, Rabboni, teacher. ರಬುನಿ, ನೀವು ಗುರುವಾಗಿದ್ದೀರಾ ಅಂತ Amen. ಹೇಳಿದ್ರು. Rabboni means not teacher. Rabbi means teacher. Rabboni means master teacher. Amen. Amen. He's one extra word, master teacher. ಅಂದ್ರೆ ಗುರುವಿಗೆ ಗುರು ಅಂತ ಹೇಳುವಂತಹ ಒಂದು ಅರ್ಥ. How many of you can say the Lord is my teacher? ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ ದೇವರು ನನ್ನ ಗುರುವಾಗಿದ್ದಾರೆ? He taught me things what nobody taught. ಆಚನು ಯಾರು ಹೇಳಿ ಕೊಡ್ಲಿಕ್ಕೆ ಆಗದೇ ಇರೋ ರೀತಿಯಲ್ಲಿ ಹೇಳಿ ಕೊಡ್ತಾರೆ. I believe that this 26 hours may God teach you many more things. ಈ 26 ತಾಸುಗಳಲ್ಲಿ ದೇವರು ಅನೇಕ ಕಾರ್ಯಗಳನ್ನ ನಿಮಗೆ ಕಲಿಸಿಕೊಡ್ತಾರೆ. I could feel the Holy Ghost moving in this place from the ಈ first time. ಸ್ಥಳದಲ್ಲಿ ದೇವರ ಆತ್ಮನು ಚಲಿಸುತ್ತಿರುವುದನ್ನು ನಾನು ಅನುಭವಿಸ್ತಾ How many of you ಇದ್ದೇನೆ. can say, Lord, is there anything if you want to teach in my life, I am ready. ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ಜೀವಿತದಲ್ಲಿ ಏನಾದ್ರು ಕಲಿಸಿಕೊಡಿ ಅಂತ ಹೇಳುವುದಾದ್ರೆ ನಾನು Lord, ಸಿದ್ಧನಾಗಿದ್ದೇನೆ. I am ready to be as a student back again. ದೇವರೇ, ನಾನು ತಿರುಗಿ ಒಂದು ವಿದ್ಯಾರ್ಥಿಯಾಗಿ ನಿಮ್ಮ ಬಳಿಯಲ್ಲಿ ಇರಲಿಕ್ಕೆ Lord, I want to ಬಯಸ್ತೇನೆ. take out everything which is against your will. ನಿಮ್ಮ ಚಿತ್ತಕ್ಕೆ ವಿರೋಧವಾಗಿ ಇರುವ ಎಲ್ಲ ಕಾರ್ಯಗಳನ್ನ ನಾನು I want ತೆಗೆದಿಡುತ್ತೇನೆ. I want to know your teaching side. I want to know the teaching side what you have inside. ನೀವು ಯಾವ ರೀತಿಯಾಗಿ ಬೋಧನೆ ಮಾಡ್ತೀರೋ ಅದನ್ನ ನಾನು ನೋಡ್ಲಿಕ್ಕೆ ಇಷ್ಟಪಡ್ತೇನೆ. Because he was not a normal teacher. ಯಾಕೆಂದ್ರೆ ಅವರು ಸಾಧಾರಣವಾದಂತ ಬೋಧಕನಲ್ಲ. If he teached about raising back dead people, he used to prove what he teached. Amen. If he teaches what he teach, he proves what he teach. Amen. ಆತನು ಏನನ್ನ ಬೋಧಿಸ್ತಾರೋ ಅದನ್ನ ನಿರೂಪಿಸಿಯೂ ಆತನು Touch a neighbor and ತೋರಿಸುವವನಾಗಿದ್ದಾನೆ. say, there is no better teacher than him. ಅದಕ್ಕೆ ಅಲ್ಲಿ ಹೇಳ್ತಾರೆ, ಇವರಿಗಿಂತ ಉತ್ತಮವಾದ ಬೋಧಕನು ಗುರು ಇಲ್ಲ. The only one teacher who brought back dead people alive. ಒಂದೇ ಒಂದು ಗುರು ಸತ್ತಂತ ವ್ಯಕ್ತಿಗಳನ್ನ ತಿರುಗಿ The ಕರೆದುಕೊಂಡು only one ಬಂದದ್ದು. teacher who made 5 loaves, 2 fishes into 5,000 members. ಒಂದೇ ಒಂದು ಗುರು 5 ರೊಟ್ಟಿ 2 ಮೀನನ್ನ 5,000 ಜನರಿಗೆ The ಪೋಷಣೆ only one ಮಾಡಿದ್ದು. teacher where people came, even though they were fading, they were telling, we will not go, we want to hear his word. ಆತರು ಅಲ್ಲಿ ಇರ್ಬೇಕಾದ್ರೆ ಅವರೆಲ್ಲರೂ ಸುಸ್ತಾಗಿ ಬೀಳ್ತಾ ಇದ್ರು. ಒಂದೇ ಒಂದು ಗುರು ಅವರು ಅವರ ಬಳಿಯಲ್ಲಿ ನಾವು ಹೋಗಲ್ಲ ಅಂತ ಹೇಳಿ The ಕೇಳಿಸ್ಕೊಳ್ತಾ only ಇದ್ರು. one teacher where wherever, whichever house he steps in, house full, stage full, people used to come from the rooftop. Amen. ಒಂದೇ ಒಂದು ಗುರು ಅವರೇ ಅವ್ರ ಮನೆಗಳಿಗೆ ಹೋಗಬೇಕಾದ್ರೆ ಜನ ಭರಿತವಾಗಿರ್ತಿದ್ರು. ಮೇಲುಗಡೆ ಹಂಚಿಳಿಸಿ ಅವ್ರನ್ನ ಜನಗಳು ಬರ್ತಾ The ಇದ್ರು. only one teacher who used to stand and say, storm be silent, storm used to be silent. ಒಂದೇ ಒಂದು ಗುರು ನದಿಗೆ ಸಮುದ್ರಕ್ಕೆ ಹೇಳ್ತಾ ಇದ್ರು ಸುಮ್ಮನಿರು ಎಂಬುದಾಗಿ. Only one teacher who had authority over everything. ಒಂದೇ ಒಂದು ಗುರು ಎಲ್ಲದರ ಮೇಲೆ ಅಧಿಕಾರ ಉಳ್ಳಂತವನು. And that teacher is your teacher also. ಅದೇ ಗುರು ನಿಮ್ಮ ಗುರುವೂ ಆಗಿದ್ದಾರೆ. Today I pray, let the Lord teach many things into your life. ಈ ದಿನದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರೇ ಅನೇಕ ಕಾರ್ಯಗಳನ್ನ And ನೀವು can we just ತಿಳಿಸಿಕೊಡಿ. pray for 2 minutes in our tongues? ನಾವು 2 ನಿಮಿಷಗಳ ಕಾಲ ಅನ್ಯ ಭಾಷೆಯಲ್ಲಿ I believe he ಮಾತನಾಡೋಣ. wants to teach something. He wants to teach something different in this place. ಆತನು ಈ ದಿನದಲ್ಲಿ ಒಂದು ವಿಶೇಷವಾದ ವ್ಯತ್ಯಾಸವಾದ ಕಾರ್ಯವನ್ನು I believe ಕಲಿಸಿಕೊಟ್ಟಿದ್ದಾನೆ. God is moving here mightily. ದೇವರು ಬಲವಾಗಿ ಇಲ್ಲಿ ಚಲಿಸುತ್ತಾ Let this ಇದ್ದಾರೆ. 26 hours of prayer not go in vain. ಈ ಒಂದು 26ಗಳ ತಾಸು ಪ್ರಾರ್ಥನೆ I believe Bible ವ್ಯರ್ಥವಾಗಿ says ಹೋಗುವುದಿಲ್ಲ. secrets of the heart, secrets of heavens are going to be shared in this church. ರಹಸ್ಯಗಳು, ಪರಲೋಕದ ರಹಸ್ಯಗಳನ್ನ ದೇವರು ಈ ಸಮಯದಲ್ಲಿ I want ನಿಮಗೆ to ತಿಳಿಸಿಕೊಡ್ತಾರೆ. say some stories in this church. ಈ ಸಭೆಗೆ ನಾನು ಕೆಲವು ಕಥೆಗಳನ್ನ ಹೇಳಲಿಕ್ಕೆ I want to say some ಇಷ್ಟಪಡ್ತೇನೆ. parables in this church. ಈ ಸಭೆಗೆ ನಾನು ಸಾಮ್ಯಗಳನ್ನ ಹೇಳಲಿಕ್ಕೆ I want to ಇಷ್ಟಪಡ್ತೇನೆ. speak in a different way with you. ನಾನು ವ್ಯತ್ಯಾಸವಾದ ರೀತಿಯಲ್ಲಿ ಮಾತನಾಡಲಿಕ್ಕೆ Because ಬಯಸ್ತಾ ಇದ್ದೇನೆ. always word no, you want to hear my voice. ಯಾವಾಗಲೂ ನೀವು ನನ್ನ ಸ್ವರವನ್ನ ಕೇಳುವುದಕ್ಕೆ ಸಿದ್ಧವಾಗಿರಬೇಕು. Are you ready to pray? ನೀವೆಲ್ಲರೂ ಸಿದ್ಧರಾಗಿದ್ದೀರಾ ಪ್ರಾರ್ಥನೆ ಮಾಡುವುದಕ್ಕೆ? Because this generation we only believe in word. ಈ ಒಂದು ತಲೆಮಾರಿನ ಜನರು ದೇವರ ಮೇಲೆ ನಂಬಿಕೆ Word, ಇಡುವವರು. word. ವಾಕ್ಯದ ಮಾತ್ರ ನಂಬುವವರಾಗಿದ್ದಾರೆ. ಅಬ್ದುಲ್ ಕೈಗುಡ್ಡಲ್ಲಿ ಸೈತಾನ್ಗೂ ವಾಕ್ಯ ಗೊತ್ತು. ನಿಮ್ಗಿಂತ ಚೆನ್ನಾಗಿ ಗೊತ್ತು. ಆದ್ರೆ ವಾಕ್ಯದಲ್ಲಿ ಹೇಳ್ತಿರೋದು, ನನ್ನ ಕುರಿಮರಿಗಳು ನನ್ನ ವಾಕ್ಯವನ್ನು ಕೇಳುತ್ತಲ್ಲ, ನನ್ನ ಕುರಿಮರಿಗಳು ನನ್ನ ಶಬ್ದವನ್ನು. ವಾಕ್ಯ ನಿಮ್ಗಿಂತ ನನ್ಗಿಂತ ಗೊತ್ತಿರೋರು ಅನೇಕ ಜನರಿದ್ದಾರೆ, ಅದರ ಶಬ್ದ ಗೊತ್ತಿರೋರು ಅನೇಕ ಜನರಿಲ್ಲ. ವಾಕ್ಯ ಬಾಯ್ಪಾಠ 100 ವಾಕ್ಯಗಳು ಹೇಳ್ಬೋದು, ಅದರ ಶಬ್ದ ಗೊತ್ತಿರೋರು ಅನೇಕ ಜನರಿಲ್ಲ. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಎಲ್ಲ ಕೊಡ್ಲಿಕ್ಕೆ ಹೋಗ್ತಿರೋ, ಶಬ್ದವನ್ನು ಕೊಡ್ಲಿಕ್ಕೆ ಹೋಗ್ತಿದ್ದಾನೆ. He is going to give you a clear voice which only you can say, which only you can speak. ನೀವು ಮಾತನಾಡುವುದಕ್ಕೆ, ನೀವು ನೋಡ್ಲಿಕ್ಕೆ ಸಾಧ್ಯವಿರುವ ಆ ಶಬ್ದವನ್ನ ದೇವರು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ. Tell God, Lord, I don't need a new word, I need a voice. ದೇವರಿಗೆ ಹೇಳ್ರಿ, ದೇವರೇ ನನಗೆ ಹೊಸ ವಾಕ್ಯ ಬೇಡ, ಹೊಸ ಶಬ್ದ ಬೇಕು ಅಂತ. Word is already there. ವಾಕ್ಯ ಈಗಾಗಲೇ ಅಲ್ಲಿ ಇದೆ. Word is already there. ವಾಕ್ಯ ಈಗಾಗಲೇ ಅಲ್ಲಿ ಇದೆ. Give me a voice, locate it to me. ದೇವರೇ, ನೀವು ನಿಮ್ಮ ವಾಕ್ಯವನ್ನ ಕೊಡ್ರಿ. Because voice will change your life. ಯಾಕೆಂದ್ರೆ ಶಬ್ದವು ನಿಮ್ಮ ಜೀವಿತವನ್ನ Voice ಬದಲಾಯಿಸುತ್ತದೆ. will bring blessings into your house. ಶಬ್ದವು ನಿಮ್ಮ ಆಶೀರ್ವಾದಗಳನ್ನು ತರ್ತದೆ. I can feel church, God is speaking. ದೇವರು ಮಾತನಾಡ್ತಾ ಇದ್ದಾರೆ. A voice of the heaven in the name of Jesus.
ಪರಲೋಕದ ಶಬ್ದ, A voice of father into your life. ಪರಲೋಕದ ಶಬ್ದ ನಿಮ್ಮ A ಜೀವಿತ, voice of a teacher into your house. What the devil does not know is the voice of God. ಯೇಸುವೇ ಓ ಉನ್ನಾ ಓ ಉಯರಣು ಮಾಕದರಲಗದ ಓ ಯೇಸುವೇ ಉನ್ನಾಮವೇ. Speak to us, speak to us. I can feel the Holy Ghost is moving in this place. Hallelujah. ಯೇಸುವೇ ಉನ್ನಾಮವೇ ಉನ್ನಾಮವೇ ಮಾತೆರ ಕದರಲಗದೋ ಓ ಯೇಸುವೇ ಉನ್ನಾಮವೇ ರಾಚೆರ ಕದರಲ ಬದರಲಗದೋ. One thing I want to share from my heart. ನನ್ನ ಹೃದಯದಿಂದ ಒಂದು ಕಾರ್ಯವನ್ನು ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. It's not that the other 5 virgin women were not ready. ಅದು ಈ ರೀತಿಯಾಗಿ ಇಲ್ಲ, ಇನ್ನು ಉಳಿದಂತ 5 ಕನ್ಯರು ಅವ್ರು ಸಿದ್ಧರಾಗಿರ್ಲಿಲ್ಲ ಅಂತ ಅಲ್ಲ. They had the oil, ಅವ್ರ ಹತ್ರ ಎಣ್ಣೆ ಇತ್ತು, they had the word, ಅವ್ರ ಹತ್ರ ವಾಕ್ಯ ಇತ್ತು. but the wise women, ಆದ್ರೆ ಬುದ್ಧಿವಂತ ಸ್ತ್ರೀಯರು, they only had not the word, ಅವ್ರ ಹತ್ರ ವಾಕ್ಯ ಮಾತ್ರ ಇರಲಿಲ್ಲ, they had the voice. ಅವ್ರ ಬಳಿಯಲ್ಲಿ ಶಬ್ದವೂ ಕೂಡ ಇತ್ತು. Extra oil they had. ಅವ್ರ ಹತ್ರ ಬಳಿಯಲ್ಲಿ ಒಂದು ಇನ್ನೂ ಹೆಚ್ಚಾದ ಎಣ್ಣೆ ಇತ್ತು. ಆಮೇಲೆ ಶತ್ರು ನಿನ್ನ ವಿರೋಧವಾಗಿ ನಿನ್ನ ಸೇವೆಯನ್ನು ಮುಚ್ಚಲಿಕ್ಕೆ ಬರುವಾಗ ವಾಕ್ಯ ಎಲ್ಲ ಮಾತಾಡಬೇಕಿರೋದು, ಶಬ್ದ ಮಾತಾಡಬೇಕು. ಏ ಶತ್ರುವೆ, ನನಗೆ ಗೊತ್ತು ನನ್ನನ್ನು ಕರೆದಿರ ಆತನು ನಂಬಿಗಸ್ತನು. ಆಮೇಲೆ ನಿನ್ನೊಟ್ಟಿಗೆ ನಿನಗೆ ವಾಕ್ಯ ಗೊತ್ತಿರ್ಬೋದು, ಆದ್ರೆ ನನಗೆ ನನ್ನ ತಂದೆಯ ಶಬ್ದ ಗೊತ್ತು. ಆಮೇಲೆ ನನಗೆ ನನ್ನ ತಂದೆಯ ಮಾತು ಗೊತ್ತು. ಅದಕ್ಕೆ ಮರಿಯಲ್ಲಿ ಹೇಳಿದ್ರು, ರಬ್ಬನಾಯ್ ನಿನ್ನ ಶಬ್ದವನ್ನು ನಾನು ಗುರಿ, ಐ ರೆಕಗ್ನೈಸ್ ಯೋರ್ ವಾಯ್ಸ್. ನಾನು ನಿನ್ನ ಶಬ್ದವನ್ನ ಗುರುತು ಹಿಡಿದೆ, I recognize your voice. ನಾನು ನಿನ್ನ ಶಬ್ದವನ್ನ ಗುರುತಿಸಿದೆ. Today I want an extra oil in your life. ನಾನು ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಜೀವಿತಗಳಲ್ಲಿ ಹೆಚ್ಚಿನ ಎಣ್ಣೆಯನ್ನು ಬಯಸ್ತೇನೆ. No word is blessing. ಯಾವ ವಾಕ್ಯವು ಆಶೀರ್ವಾದದಾಯಕವಾಗಿಲ್ಲ, But word is blessing. Word is a blessing. ವಾಕ್ಯವು ಆಶೀರ್ವಾದವಾಗಿದೆ. But voice can only lead you forward. ಆದ್ರೆ ಶಬ್ದ ಮಾತ್ರ ನಿಮ್ಮನ್ನ ಮುಂದೆ ನಡೆಸಲಿಕ್ಕೆ Everybody ಸಾಧ್ಯ. has a word. ಎಲ್ಲರ ಬಳಿಯಲ್ಲಿ ವಾಕ್ಯ ಇದೆ, You should have a voice. ಆದ್ರೆ ನಿಮ್ಮ ಬಳಿಯಲ್ಲಿ A ಶಬ್ದವಿರಬೇಕು, voice. ಆ ಶಬ್ದ That's why ಇರಬೇಕು. 26 hours you are sitting. ಅದರಿಂದಲೇ 26 ತಾಸು ನೀವು I ಕುಳಿತುಕೊಳ್ತಾ pray ಇದ್ದೀರಾ. next time you don't need a prophet to give the voice of God. You will hear it. ಮುಂದಿನ ಸರ್ತಿ ನಿಮಗೆ ಒಂದು ಪ್ರವಾದಿ ಬೇಕಾಗಿಲ್ಲ, ದೇವರ ಶಬ್ದವನ್ನ ಕೊಡ್ಲಿಕ್ಕೆ ನೀವೇ ಸಾಕು. My sheep will hear my voice. ನನ್ನ ಕುರಿಯು ನನ್ನ ಶಬ್ದವನ್ನ If you cannot ಕೇಳಿಸಿಕೊಳ್ಳುತ್ತದೆ. hear his voice, you are not his sheep. I want to say. ನೀವೇನಾದ್ರೂ ಆ ಶಬ್ದವನ್ನ ಕೇಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವು ಆತನ ಕುರಿ ಆಗಿಲ್ಲ. Really, I want to say, if you cannot hear the voice, you are not a sheep. ನಾನು ಅದನ್ನ ಸತ್ಯವಾಗಿ ಹೇಳಲಿಕ್ಕೆ ಬಯಸ್ತೇನೆ. ದೇವರ ಶಬ್ದವನ್ನು ನೀವು ಕೇಳಿಸ್ಕೊಳ್ತಾ ಇಲ್ಲ ಅನ್ನೋದಾದ್ರೆ ನೀವು ಆತನ ಕುರಿಯಾಗಿಲ್ಲ. Then who are you? ಹಾಗಾದ್ರೆ ನೀವು ಯಾರು? You are a lamb. Amen. You are a lamb. ನೀವು ಕುರಿ. Lamb. Amen. Lamb ನೀವು means small. Amen. ನೀವು ಚಿಕ್ಕ ಕುರಿ. Amen. Small sheep we call lamb. The grown sheep we call sheep. Amen. ದೊಡ್ಡ ಒಂದು ಬೆಳೆದಂತ ಕುರಿಯನ್ನ ಕುರಿ ಅಂತೇವೆ, ಒಂದು ಚಿಕ್ಕ ಕುರಿಯನ್ನ ಕುರಿ ಮರಿ Some are ಎಂಬುದಾಗಿ. still small. Amen. ಕೆಲವೊಬ್ಬರು ಇನ್ನೂ ಚಿಕ್ಕದಾಗಿ ಇರಬಹುದು. Lamb will not hear my voice. ಕುರಿ ಚಿಕ್ಕ ಕುರಿ ಮರಿ ಮರಿ ಶಬ್ದ ಕೇಳಲ್ಲ. ಕುರಿ ಮರಿ ಶಬ್ದವನ್ನ ಕೇಳುವುದಿಲ್ಲ. Only my sheep will hear my voice. ಕುರಿ ಮಾತ್ರ ನನ್ನ ಶಬ್ದವನ್ನ ಕೇಳಲಿಕ್ಕೆ Lord, ಸಾಧ್ಯ. help me to hear voice. ದೇವರೇ ನಿಮ್ಮ ಶಬ್ದವನ್ನ ಕೇಳಿಸಿಕೊಳ್ಳುವುದಕ್ಕೆ I ಸಹಾಯ already have ಮಾಡಿ. many prophecies in midst of this. ನಾನು ಈ ಸಭೆಯಲ್ಲಿ ಈಗಾಗಲೇ ಅನೇಕ ಪ್ರವಾದನೆಗಳನ್ನ ಹೇಳಿದ್ದೇನೆ. I already have still prophecies right now. ನಾನು ಇನ್ನೂ ಈ ಬಳಿಯಲ್ಲಿ ಇನ್ನೂ ಪ್ರವಾದನೆಗಳು ನನ್ನ ಬಳಿಯಲ್ಲಿ ಇದೆ. But before my voice reaches you, there is a voice from heaven which is ಆದ್ರೆ reaching you. ನನ್ನ ಶಬ್ದವನ್ನ ನಿಮ್ಮ ಬಳಿಗೆ ತಲುಪುವಷ್ಟರಲ್ಲಿ ಪರಲೋಕದ ಶಬ್ದ ನಿಮ್ಮನ್ನ ತಲುಪ್ತಾ ಇದೆ. Don't always trust on it. Don't wait for anybody. Get a voice direct from God. ಯಾರಿಗೋಸ್ಕರವೂ ಕಾಯಬೇಡ್ರಿ, ನೇರವಾಗಿ ದೇವರಿಂದ ಪರಲೋಕದಿಂದ ಶಬ್ದವನ್ನ I don't ಹೊಂದಿಕೊಳ್ಳ್ರಿ. know why from the time I came, I can sense the Holy Ghost moving in this place. ಈ ಸ್ಥಳಕ್ಕೆ ಬಂದ ಸಮಯದಿಂದ ನಾನು ಅನುಭವಿಸ್ತಾ ಇದ್ದೇನೆ, ಪರಿಶುದ್ಧಾತ್ಮನ ಚಲನೆ ಇಲ್ಲಿದೆ. If you just need a word, simply you can sit. But if you need a voice, make some noise. Start to speak in ವಾಕ್ಯ tongues. ಬೇಕಾದರೆ ನೀವು ಸುಮ್ಮನೆ ಕೂತ್ಕೊಳ್ಬೇಕು, ಆದ್ರೆ ಶಬ್ದ ಬೇಕಾದ್ರೆ ನೀವು ಸ್ವರವನ್ನ ಎತ್ತಿ Make
Open your mouth and speak in tongues. Rabba kadara lagada. Speak with authority. Speak with authority. Rama seke. Rabba tere kadara labadara lagada. Church, a voice is coming. Church, a new voice. Ma shechera labada. Yes, I can feel a new voice is coming. Ma kodore legede lagada. Uyaranu Rakadara labada lagado. Hallelujah. Nisve New voice is coming into your life. namame Rachere lagada. peruganu. Shechera gadara lagada. Hallelujah. I'm going to open your ears. You're going to hear my voice. Yesuve namame. Your ministry is changing. You're going to hear my voice. Uyaranu You're going to hear my voice. Hallelujah. Nisve namame peruganu. Hallelujah. Oh, yes. Yesuve Yes, yes, yes. namame Lift that voice. Makadara. uyaranu. Hallelujah. A direct voice. Oh, Yesuve Rabboni, Master, Master. namame I want to recognize your voice. peruganu. Hallelujah. Yesuve namame I feel heavens are opened up here. God is saying, you are my daughter. You are my daughter. You are my daughter. Hallelujah. You are my precious one. Yesuve I will give you the chance to hear my voice. namame You will hear my voice. ನನ್ನ ಶಬ್ದವನ್ನು ಕೇಳಿಸಿಕೊಳ್ಳಿ. ನನ್ನ ಶಬ್ದ ರಬಾ ಕೆ ಚೇರೆ ಲಗದ. Yes, yes, ರಾಶೆ ಕೆ ಚೇರ ಲಬಸ. ರಾಖಚರ ಲಬರ ಕದರ ಲಗದರ. ಮಾಶೆ ಚೇರೆ ರೇ ಕೆ ಚೇರ ಲಗದ. Yes, ರಬಾ ಕೆ ಚೇರೆ ಲಬರ ಕದರ ಲಗದ. ರಬಾ ಚೇರೆ ಕೆ ದೆರೆ ಲಗದೆರೆ ಕದರ ಲಬದರ ಗದ. ರೋಖೋ ಚೇರೆ ಮೇಶೆ ಕೆ ಚೇರೆ ಲಬಕಚ. ರಬಾ ಚೇರೆ ಲೆಕೆ ದೆರೆ ಲೆಗೆದೆ. A voice of selection is coming towards you. Yes, church. Let's just fight in the spirit. Open your mouth. Don't give it up. Don't give it up. Make some. Yes. Raise your voice. ಶಬ್ದಗಳನ್ನ ಶಬ್ದ ಅನ್ಯ ಭಾಷೆಗಳು ಅನ್ಯ ಭಾಷೆಗಳು ಇಲ್ಲಿ ಕುತ್ಕೋಬೇಕಂದ್ರೆ ಕುತ್ಕೋಬಹುದು ಎದ್ದು ನಿಂತ್ಕೋಬೇಕಂದ್ರೆ ಎದ್ದು ನಿಂತ್ಕೋಬಹುದು ಮೊಣಕಾಲಲ್ಲಿ ಬರ್ಬೇಕಂದ್ರೆ ಮೊಣಕಾಲಲ್ಲಿ ಬರ್ಬೋದು ಏನ್ ಬೇಕಾದ್ರೂ ಇನ್ನೊಂದು 5 ನಿಮಿಷ ಅದನ್ನ ಶಬ್ದವನ್ನು ಕೇಳುವಂತ ಸಮಯ ಅನ್ಯ ಭಾಷೆ ಮಾತಾಡ್ಬೇಕಂದ್ರೆ ಅನ್ಯ ಭಾಷೆ ಮಾತಾಡ್ಬೋದು ಮೊಣಕಾಲಲ್ಲಿ ಬರ್ಬೇಕಂದ್ರೆ ಮೊಣಕಾಲ ಎದ್ದು ನಿಂತ್ಕೋಬೇಕಂದ್ರೆ ಎದ್ದು ನಿಂತ್ಕೊಂಡು ಚಪ್ಪಾಳೆಗಳು ತಟ್ಟಬೇಕಂದ್ರೆ ಚಪ್ಪಾಳೆಗಳು ತಟ್ಟುತ್ತಾ ಯಾವುದೇ ರೀತಿಯಲ್ಲಿ ವಾಕ್ಯ ಅಲ್ಲ ಅದರ ಶಬ್ದ Hear the voice of God. ದೇವರ ಸ್ವರವನ್ನು ಕೇಳಿಸಿಕೊಳ್ಳಿ. Oh, ಯೇಸುವೇ ರಾಖದರಗದ ಮಾಶೆಕೆ ಚೆರಾಖಜರಲಗದ Rabate, God wants some youngsters. Hallelujah. ರಾಶೆ ಚೆರಲಗದರಬದ ರಾಖೆ ಚೆರಲಗದರಬದರಲಗದ A clear voice of God. ದೇವರ ಒಂದು ಸ್ಪಷ್ಟ ಸ್ವರ. A clear voice of God. ದೇವರ ಒಂದು ಸ್ಪಷ್ಟವಾದ ಸ್ವರ. Oh, ಯೇಸುವೇ ನಾಮವೇ. Oh, Peruganu. is the power, yours is the kingdom. Forever. Amen. Yours is the kingdom. Yours is the power. Yours Rashike is Cherela the Bakara. glory forever. Yours is the kingdom. Yours is the kingdom. Yours is the power. Yours is the glory forever. Amen. Yours is the kingdom. Yes, His kingdom
kingdom come. His kingdom come. It's the glory forever. Amen. It's the kingdom yours. It's the power yours. It's the glory forever. Yes, yes, he's coming. The groom is coming for you. The king is coming for you. His voice is coming towards you. ದೇವರ ಶಬ್ದ ನಿಮ್ಮ ಬಳಿಗೆ ಬರ್ತಾ ಇದೆ. Receive the new spirit. ಹೊಸ ಆತ್ಮವನ್ನು Receive a new ಹೊಂದಿಕೊಳ್ಳಿ. oil. ಹೊಸ ಎಣ್ಣೆಯನ್ನು Receive a new ಹೊಂದಿಕೊಳ್ಳಿ. joy. ಹೊಸ ಸಂತೋಷವನ್ನು ಹೊಂದಿಕೊಳ್ಳಿ. Receive a new joy. ಹೊಸ ಸಂತೋಷವನ್ನು ಹೊಂದಿಕೊಳ್ಳಿ. Receive a new encouragement. ಹೊಸ ಪ್ರೋತ್ಸಾಹವನ್ನು Receive a ಹೊಂದಿಕೊಳ್ಳಿ. new voice. ಹೊಸ ಶಬ್ದವನ್ನು ಹೊಂದಿಕೊಳ್ಳಿ. Your ministry is shifting. ನಿನ್ನ ಸೇವೆಯಲ್ಲಿ ಬದಲಾವಣೆ, ನಿನ್ನ ಕುಟುಂಬ ಜೀವನದಲ್ಲಿ ಬದಲಾವಣೆ, ನಿನ್ನ ಬಿಸ್ನೆಸ್ ಅಲ್ಲಿ ಬದಲಾವಣೆ, ನೀನು ಮಾಡುವಂತ ವಿಷಯದಲ್ಲಿ ಬದಲಾವಣೆ. ಯಾಕಂದ್ರೆ ಇವತ್ತು ರಾತ್ರಿ ವಾಕ್ಯವಲ್ಲ ಶಬ್ದ. Yes, yes. ಮಾತಾಡಿ. Yes, open your voice. ನಿಮ್ಮ Yes. ಸ್ವರವನ್ನು ತೆಗೀರಿ. This is not prophet Aaron's time. This is glory time. ಇದು ಪ್ರವಾದಿ ಆರೋನನ ಸಮಯವಲ್ಲ, ಇದು Yes. ನಿಮ್ಮ ಸಮಯ. This is your time. ಇದು ನಿಮ್ಮ ಸಮಯ. Don't miss this moment. Don't miss this ಇದನ್ನ ನೀವು moment. ಕಳೆದುಕೊಳ್ಳಬೇಡ್ರಿ. The king is back. ರಾಜನು ಇಲ್ಲಿದ್ದಾನೆ. To give you that voice, he is here. ನಿಮ್ಮನ್ನ ಇಡುವಂತಹ ಒಂದು ಸ್ವರ ಇಲ್ಲಿದೆ. I can feel the fire of the Lord catching on some ದೇವರ tongues. ಬೆಂಕಿ ಹಬ್ಬುತ್ತಾ ಇರುವುದನ್ನು ಕೆಲ ನಾನು ನಾಲಿಗೆ ನೋಡ್ಲಿಕ್ಕೆ ಮೇಲೆ ಆತನ ಸಾಧ್ಯವಾಗ್ತಾ ಬೆಂಕಿ. ಇದೆ. ಕೆಲವು ಹೊಸ ಭಾಷೆಗಳನ್ನ ನೋಡ್ತಿದೆ, ಕೆಲ ಪ್ರವಾದನೆ ವರಗಳು, some prophetic mantles. ICRM Church 2026 is a year of prophets in the name of Jesus. ಪ್ರವಾದಿಯ ವರ್ಷವಾಗಿದೆ. Youngsters, catch on this mantle. ಯುವಕರೇ, ಈ ನಿಮ್ಮ ಒಂದು ದೀಪವನ್ನ ಹಿಡಿದುಕೊಳ್ಳಿ. Catch on to this gift. ಈ ಒಂದು ವರಕ್ಕೆ ನೀವು ಹೊಂದಿಕೊಳ್ಳ್ರಿ. The heaven is open. ಪರಲೋಕ ತೆರೆಯಲ್ಪಟ್ಟಿದೆ. Heaven is open right now. ಪರಲೋಕ ತೆರೆಯಲ್ಪಟ್ಟಿದೆ. Catch ಈಗಲೇ on to this gift. ದೇವರು ಆ ಒಂದು ಉಡುಗೊರೆಯನ್ನು ಕೊಡ್ತಾ Catch ಇದ್ದಾರೆ. on to this mantle. ನೀವು ಆ ಒಂದು ಉಡುಗೊರೆಯನ್ನು Your ಹೊಂದಿಕೊಳ್ಳಿ. ministry will not be natural. ನಿಮ್ಮ ಸೇವೆ ಸಾಧಾರಣವಾಗಿರುವುದಿಲ್ಲ. A supernatural shift is on your ಒಂದು way. ಅಸಾಧಾರಣವಾದ ಬದಲಾವಣೆ ಬರ್ತಾ ಇದೆ. Thank you, Jesus. Let it flow, let it flow, let it flow. Let it flow. Let the Holy Ghost flow. ಪರಿಶುದ್ಧಾತ್ಮನೇ ಚಲಿಸಿರಿ.
He's touching some hearts. ಇಲ್ಲಿ ಅನೇಕರನ್ನ ಮುಟ್ಟುತ್ತಾ ಇದ್ದಾರೆ. He's giving you a voice. I will take care of your family. ನಿಮ್ಮ ಶಬ್ದವನ್ನ ಆತನು ಕೇಳಿಸಿಕೊಳ್ತಾ ಇದ್ದಾರೆ. ನಿಮ್ಮ ಕುಟುಂಬವನ್ನ ಆತನು ನೋಡಿಕೊಳ್ತಾ ನಾನು ಇದ್ದಾರೆ. ನಿನ್ನ ಸೇವೆ ನೋಡ್ಕೋತೆ, ನಾನು ನಿನ್ನ ಕುಟುಂಬವನ್ನು ನೋಡ್ತು, ನಾನು ನಿನ್ನ ಮಿನಿಸ್ಟ್ರಿ ನೋಡ್ತೆ, ನಾನು ನಿನ್ನ ಮಕ್ಕಳನ್ನ ನೋಡ್ತೆ, ನಾನು ನಿನ್ನ ಮದುವೆ ನೋಡ್ಕೋತೆ, ನಾನು ನಿನಗೆ ಕುರುಬನಾಗಿರ್ತೇನೆ, ನಾನು ನಿನಗೆ ಒಬ್ಬ ಟೀಚರ್ ಆಗಿರ್ತೇನೆ, ತಂದೆ ಆಗಿರ್ತೇನೆ. ರಾಬೋನಾಯ್ ರಾಬೋನಾಯ್ ರಾಶೇಕೆ ಚೆರೆಲಬದ Let heaven come. Let heaven come. Let heaven come. Angels are moving. ದೇವದೂತರುಗಳು ಇಲ್ಲಿ ಚಲಿಸುತ್ತಾ ಇದ್ದಾರೆ. Yours is the kingdom. Yours Thank you, Jesus. is the power. Yours is the glory forever. Amen. Yours is the kingdom. Yes. Yours Yes, yours. is Only the yours. power. Only yours. ದೇವರನ್ನು ನೋಡಿ. Only yours. Is the glory Only yours. Again. forever. Yours is the kingdom. Only yours. ನಿಮ್ಮ ಶಬ್ದ ಮಾತ್ರ Yours ಕೇಳಿಸುತ್ತೆ. is the kingdom. Yours is the power. Yours is the glory forever. Amen. Yours is the kingdom. Yours is the power. Yours is the glory forever. Amen. Yahweh. One last time. Rapha. Elohim. 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 El Shaddai. El Shaddai. Adonai. Adonai will manifest itself. Only can your voice, Yahweh. Let's sing it together, Yahweh. ಎಲ್ಲರೂ ಒಟ್ಟಾಗಿ ಆಡೋಣ. Yahweh. Rapha. Elohim. Elohim. El Shaddai. El Shaddai. Adonai. Adonai will manifest himself. I just want to pray for a couple of people. ಇಲ್ಲಿರುವ ಕೆಲವರಿಗೆ ನಾನು ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತೇನೆ. I don't want to stop this flow. ನಾನು ಈ ಒಂದು ಚಲನೆಯನ್ನ ನಿಲ್ಲಿಸಲಿಕ್ಕೆ ಇಷ್ಟಪಡಲ್ಲ. But the Lord just put some names into my heart. ಆದ್ರೆ ದೇವರು ನನ್ನ ಹೃದಯದಲ್ಲಿ ಕೆಲವು ಹೆಸರುಗಳನ್ನ ಹಾಕಿದ್ದಾರೆ. I may know you sometime. ನನಗೆ ನಿಮ್ಮ ಕೆಲವು ಬಾರಿ ಗೊತ್ತಿರಬಹುದು. But the Lord said, especially when I stand on this stage, ಇಲ್ಲಿ ನಾನು ನಿಂತುಕೊಳ್ಬೇಕಾದ್ರೆ first name of the Lord said, pray for Jabba. ಮೊದಲ ಹೆಸರು ಜಬಾ ಅವರಿಗೆ ಪ್ರಾರ್ಥನೆ ಮಾಡು ಎಂಬುದಾಗಿ. I said, auntie's name is Jabba. The Lord said, no worries, you pray. ನಾನು ಹೇಳ್ದೆ ಆಂಟಿ ಹೆಸರು ಜಬಾ ಅಲ್ವಾ ಅಂತ. ಪರವಾಗಿಲ್ಲ ಪ್ರಾರ್ಥನೆ ಮಾಡು The Lord ಎಂಬುದಾಗಿ says, ಹೇಳಿದ್ರು. I see a new shift coming. I see a new mantle coming. I see dimensions of prophetic getting open. This 26 hours, the Lord says, Bible says, when Saul stepped into the group of prophets, he started to prophesy. He started to prophesy. The Spirit of the Lord says, it's time. It's time. Can auntie come forward? I want to pray for auntie, mother and daughter together. Can you just come? Also, that sister who's on the knees. I also felt to pray for this name. I mean, behind. Monica, yes, come forward. I also felt for this name, to pray for this name. I know it's a common name, but Joshua. Is this name Joshua? Is in your family? Come forward. I want to pray. Elohim.
expand towards the north. This season, church is going through an expansion. A season where church will expand. I prophesy north will expand in the name of Jesus. A season where church will expand. When I say I don't only mention North India, I mention the north part of the world. I mention European countries. I mention European countries. I say north part of the world is getting ready for ICRM in the name of Jesus. ಉತ್ತರ ಭಾರತ North part of the ಎಲ್ಲವೂ world ICRM ಸಭೆಗಾಗಿ ಸಿದ್ಧವಾಗ್ತಾ is ಇದೆ. getting ready for ICRM. ICRM ಗಾಗಿ ಸಿದ್ಧವಾಗ್ತಾ ಇದೆ. The Spirit of the Lord says, and this season, for this dimension, for this era, amen, voice, it will be inside Auntie. Amen. I'll bring the voice out of you. I will bring the voice out of you. I will bring a great voice out of you. ನಾವು ಪ್ರಾರ್ಥನೆ ಮಾಡುವಾಗ 1989 ಎಂಬುದಾಗಿ ದೇವರು ಹೇಳಿದ್ರು. That time a voice came and which made you to change things. Amen. ಅದೇ ಸಮಯದಲ್ಲಿ ಅಪ್ಪನವರು ಸ್ವರವನ್ನ ಕೇಳಿ ಅಲ್ಲಿಂದ ಬದಲಾವಣೆ ಆದಂತ Then after 6 years, ಅದಾದ ನಂತರ 6 ವರ್ಷ 1994, 1994 again a shift came. ಮತ್ತೆ ಬದಲಾವಣೆ ಬಂತು. But the Spirit of the Lord says ಆದ್ರೆ ದೇವರ ಆತ್ಮನು ಹೇಳ್ತಾ ಇದ್ದಾರೆ, that 6 years, ಈ ಒಂದು 6 ವರ್ಷ 1988 to 1994, that 6 years, 1989ರಿಂದ 1994ರವರೆಗೆ ಆ 6 ವರ್ಷದಲ್ಲಿ God did beautiful things. Amen. ದೇವರು ಅನೇಕ ಸುಂದರವಾದ ಕಾರ್ಯಗಳನ್ನು ಮಾಡಿದ್ದಾರೆ. Special things in that 6 years. Anybody who was born or any special things which you started. Amen. Any special things. Amen. Can I just pray? Okay. Anything special? 1988 to 1996. That 96. What were you doing? Who is in their 40s now? Right now, who is in their 40s? Okay, that's on the left. In that age, somebody was born. Who was born? Okay, Joy. Okay, Joy was born. Amen. The Lord says that generation was a surprise. Amen. That generation was a gift. Amen. That's why that generation showed something new. It opened a new. Amen. How Joseph had an Ephraim. Said Joy. That's what I heard. Joy. Amen. She was a new door. She was a door. Amen. She was a door. The Spirit of the Lord says it started with Auntie Jabba, ended with her Joy. The Lord says both. I heard this Jabba and Joy. The Lord says both. I see both of their lives this season. Voice is coming. Voice is coming. Especially I see this month of October. The Lord says October is going to be a special month. Amen. Before October, I'm going to open new favor, new doors in this house. Can we all just stretch our hands? Can we all just stretch? ನೀವೆಲ್ಲರೂ ನಿಮ್ಮ ಕರಗಳನ್ನು ಇವರಿಗೆ ನೇರವಾಗಿ ಚಾಚಿ ಪ್ರಾರ್ಥನೆ ಮಾಡಬಹುದು. Elohim, Elohim El Shaddai, Adonai manifest himself. The Spirit of the Lord says that the 50th day of the Pentecost, 50ನೇ ಪಂಚಶತಮ ದಿನದಲ್ಲಿ amen, the Holy Ghost came down. ಪರಿಶುದ್ಧಾತ್ಮನು ಇಳಿಯಲ್ಪಟ್ಟರು. Last 50 years, 50 ವರ್ಷಗಳಿಂದ God has seen things in your life. ದೇವರು ಅನೇಕ ಕಾರ್ಯಗಳನ್ನು ನಿಮ್ಮ And ಜೀವಿತದಲ್ಲಿ ಮಾಡಿದ್ದಾರೆ. 2026, 2027 will be important years. ಈ 2026, 27 ಒಂದು ಅಸ್ತಾರ್ಪಣೆಯ ಸಮಯವಾಗಿದೆ. Patterns will pass on. ಅನೇಕ ಕಾರ್ಯಗಳು ಮುಂದಿನ ಸಂತತಿಯವರಿಗೆ I'm ಕೊಡಲ್ಪಡುತ್ತದೆ. opening new vast places. ಒಂದು ದೊಡ್ಡ ಸ್ಥಳವನ್ನ ನಾನು ತೆರೀತಾ ಇದ್ದೇನೆ. ICRM, I want to pray. I want to say you are going to meet the King back again. The ICRM powerful, the ಮೇಲೆ golden ಪ್ರಾರ್ಥನೆ generation ಮಾಡಿ ಒಂದು is ಪ್ರವಾದನೆ coming ಇದೆ. out in next 6 years in the name of ಈ Jesus. 6 ವರ್ಷದಲ್ಲಿ ಆ ರಾಜ್ಯಾಧಿರಾಜನು ಬರ್ತಾ ಇದ್ದಾರೆ. Next 6 years, ICRM is going to see an epic change, an epic shift. ಮುಂದಿನ 6 ವರ್ಷ ICRM ಒಂದು ದೊಡ್ಡ ಬದಲಾವಣೆಯನ್ನು ಎದುರು ನೋಡ್ತಾ ಇದೆ. And I'm going to keep that voice in Auntie's life. You're going to be the voice of that 6 years. Your voice will be deciding. Your voice will show the way. Your voice will prepare nations.
Lord says, in Ireland also something new is coming. ದೇವರು ಹೇಳ್ತಾ ಇದ್ದಾರೆ ಸ್ಟೀವ್ ಮತ್ತೆ ಶಾರನ ಹೊರತುಪಡಿಸಿ ಯಾರೋ ಎಸ್ ಅನ್ನುವಂಥವ್ರು ಇದ್ದಾರೆ ಅಂತ. ಅವ್ರು ನೋಡ್ಬೇಕಾದ್ರೆ ತಿರುತುವಾಣ ಸೆಬಾಸ್ಟಿನ್ ಅವರು ಐರ್ಲೆಂಡ್ ಅಲ್ಲೂ ಕೂಡ ದೇವರು ಒಂದು ಕಾರ್ಯವನ್ನು In ಮಾಡ್ತಾರೆ. Ireland, some new registrations are happening. ಐರ್ಲೆಂಡ್ ನಲ್ಲಿ ಹೊಸ ಒಂದು ದಾಖಲೆ ನೋಂದಣಿಗಳು ಆಗ್ತಾ I ಇದೆ. see an upper room is getting ready for them. ಒಂದು ಮೇಲಂತಸ್ತು ಅವರಿಗೋಸ್ಕರ God is ಸಿದ್ಧವಾಗ್ತಾ giving ಇದೆ. some properties into their hand in the name of Jesus. ಯೇಸುವಿನ ನಾಮದಲ್ಲಿ ಅವರಿಗೆ ಅನೇಕ ಕಾರ್ಯಗಳು ದೇವರು I ಮಾಡ್ತಾ saw ಇದ್ದಾರೆ. this year, tree is going to give fruit. Amen. ಮರಗಳು ಫಲವನ್ನ ಕೊಡುವಂತ I see a ವರ್ಷವಾಗಿದೆ. garden where Gethsemane garden. I see a prayer garden where God is raising in Ireland this season. ಐರ್ಲೆಂಡ್ ನಲ್ಲಿ ಗೆತ್ಸೆಮನೆ ಪ್ರಾರ್ಥನೆಯನ್ನ ದೇವರು ಸಿದ್ಧಪಡಿಸ್ತಾ ಇದ್ದಾರೆ. This season, God is raising that thing in their ಈ house. ಒಂದು ಕಾಲಘಟ್ಟದಲ್ಲಿ ದೇವರು ಅಲ್ಲಿ ಎಬ್ಬಿಸ್ತಾ ಇದ್ದಾರೆ. The Lord says, next 6 months are going to be important 6 months for Ireland. 6 ತಿಂಗಳು ಈ ಒಂದು 6 ತಿಂಗಳು ಅಲ್ಲಿ ಒಂದು ದೊಡ್ಡ ಕಾರ್ಯಗಳು Pastor ನಡೆಯುತ್ತೆ. Sebastian, the Spirit of the Lord says something great is happening in next 6 months. ಸೆಬಾಸ್ಟಿನ್ ಅವರಿಗೆ ದೇವರಾತ್ಮನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ದೊಡ್ಡ ಕಾರ್ಯಗಳು ಈ 6 ತಿಂಗಳಲ್ಲಿ I will ನಡೆಯುತ್ತೆ. pour out youngsters. ಅನೇಕ ಯೌವನಸ್ಥರನ್ನ ನಾನು I ತುಂಬಿಸ್ತೇನೆ. see auditoriums are getting filled in coming days. ಆಡಿಟೋರಿಯಂಗಳು ತುಂಬಿ ತುಳುಕುವಂತದನ್ನ ಬರುವ I don't ದಿನಗಳಲ್ಲಿ know how ನೋಡ್ತಾ it is. I ಇದ್ದೇನೆ. saw a land which has river, which is water is flowing. A water is flowing. Amen. ಅಲ್ಲಿ ಒಂದು ನೆಲ ಇದೆ, ಅಲ್ಲಿ ಒಂದು ನದಿ ಹರಿತಾ ಇದೆ. A water flowing place ಅಲ್ಲಿ ನದಿ ನೀರು ಹರಿತಾ ಇದೆ, is open. ಅದು ತೆರೆಯಲ್ಪಟ್ಟಿದೆ. I see this number 6 and 8. Amen. ನಾನು 6 ಮತ್ತು 8 ನೋಡ್ತಾ ಇದ್ದೇನೆ. Something which is 6th month and 8th month. 6ನೇ ತಿಂಗಳು 8ನೇ ತಿಂಗಳು. And this number 6 and 8 ಈ ಒಂದು ಸಂಖ್ಯೆ 6 ಮತ್ತು 8 it's connected in Pastor Sebastian's life. ಸೆಬಾಸ್ಟಿನ್ ಅವರ ಜೀವಿತದಲ್ಲಿ ಅದು ಸಂಪರ್ಕವಾಗ್ತಾ But ಇದೆ. right now, I just wanted to say one thing, and you are the voice of this season. ನೀವೇ ಈ ಒಂದು ಕಾಲಘಟ್ಟಕ್ಕೆ ಒಂದು Can ಸ್ವರವಾಗಿದ್ದೀರಾ. we pray? Can we pray? ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. 2 minutes. 2 ನಿಮಿಷಗಳು. 2 minutes. Rakasha, I want you to lift up your hands, speak ನಿಮ್ಮ in tongues. ಕರಗಳನ್ನು ಎತ್ತಿ ನೀವು ಅನ್ಯ ಭಾಷೆಯಲ್ಲಿ ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ. 2 minutes. 2 ನಿಮಿಷಗಳ ಕಾಲ. A prophetic mantle, a great, not from any prophets of the world, but directly from heaven. Directly from heaven. The Lord says, I have chosen you. I have chosen you. There ನಾನು is no ನಿನ್ನನ್ನು doubt in that. ಆರಿಸಿಕೊಂಡಿದ್ದೇನೆ. Chosen you as a prophetess for this season. ಈ ಒಂದು ಕಾಲಘಟ್ಟಕ್ಕೆ ಪ್ರವಾದಿಯಾಗಿ ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. Sometimes your no will be a no, your yes will be an yes. ಕೆಲವು ಸಾರ್ತಿ ನಿನ್ನ ಹೌದು ಹೌದು ಆಗಿರುತ್ತೆ, ಇಲ್ಲ Your ಇಲ್ಲವಾಗಿರುತ್ತೆ. no will condemn many people, your yes will bless many people. ಅನೇಕ ಇಲ್ಲ ಅಂತ ಹೇಳುವುದು ಅನೇಕ ವ್ಯಕ್ತಿಗಳನ್ನ ಬದಲಾಯಿಸುತ್ತೆ. ನಿನ್ನ ಹೌದು ಅನೇಕರಿಗೆ ಆಶೀರ್ವಾದವಾಗಿರುತ್ತೆ. Whatever people say, I don't know, this century voice is coming into your life. ಯಾರು ಏನೇ ಹೇಳಿದ್ರು ಅನ್ಕೊಂಡ್ರು ಸರಿನೇ, ಈ ಕಾಲಘಟ್ಟಕ್ಕೆ ದೇವರ ಸ್ವರ ನಿಮ್ಮ ಬಳಿಗೆ ಬರ್ತಾ ಇದೆ. Lord, I bless ದೇವರೇ, ನಾನು ಇವನ್ನ in the ಆಶೀರ್ವದಿಸ್ತೇನೆ name of Jesus. ಯೇಸುವಿನ ನಾಮದಲ್ಲಿ. May God bless. Adonai, manifest. The Spirit of the Lord says, ದೇವರ ಆತ್ಮನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. I saw this word again and again. ನಾನು ಈ ಒಂದು ಹೆಸರನ್ನ ಅವಾಗವಾಗ ನೋಡ್ತಾ ಇದ್ದೇನೆ. I will raise out a worshipper. ನಾನು ನಿನ್ನಿಂದ ಒಂದು ಆರಾಧನೆಯನ್ನು ಎಬ್ಬಿಸ್ತಾ ಇದ್ದೇನೆ. Aradhana. ಆರಾಧನಾ. Your daughter. Her daughter. There is also Aradhana, but her daughter, Aradhana. I'm going to raise her up as a worshipper. ನಾನು ಆಕೆಯನ್ನ ಆರಾಧನೆ ವೀರಳಾಗಿ Touch your ಎಬ್ಬಿಸ್ತೇನೆ. neighbor and say, God knows your generation. ನೀವು ನಿಮ್ಮ ಪಕ್ಕದಲ್ಲಿರುವವರನ್ನ ಮುಟ್ಟಿ ಹೇಳ್ರಿ, ನಿಮ್ಮ ತಲೆಮಾರುಗಳು ದೇವರಿಗೆ ಗೊತ್ತು. Aradhana. ಆರಾಧನಾ. The Lord say, I'm going to raise her up. ನಾನು ಆಕೆಯನ್ನ ಎಬ್ಬಿಸ್ತೇನೆ. Raise her up as a great blessing. ಒಂದು ದೊಡ್ಡ ಆಶೀರ್ವಾದವಾಗಿ ಅವಳನ್ನ Raise her ಎಬ್ಬಿಸ್ತೇನೆ. up as a great leader. ಒಂದು ದೊಡ್ಡ ನಾಯಕಿಯಾಗಿ ಆಕೆಯನ್ನ I ಎಬ್ಬಿಸ್ತೇನೆ. see a Rehoboth what the Lord is giving unto you. ರೆಹಬೋತನ್ನ ದೇವರು ನಿಮಗೆ ಕೊಡ್ತಾ ಇರುವುದನ್ನು No ನೋಡ್ತೇನೆ. man can take away what God has done in this house. ದೇವರು ನಿಮ್ಮ ಮನೆಗೆ ಏನನ್ನ ಕೊಟ್ಟಿದ್ದಾರೆ, ಯಾರಿಂದನೂ ಅದನ್ನ The Lord says ಕಸಿದುಕೊಳ್ಳುವುದಕ್ಕಾಗುವುದಿಲ್ಲ. last 14 to 16 years, ಈಗ 14-16 ವರ್ಷಗಳಿಂದ before August 2026, ಆಗಸ್ಟ್ 2026 ಅಷ್ಟರಲ್ಲಿ some upgradations and promotions are on your way in the name of Jesus. ಒಂದು ಪ್ರಮೋಷನ್ಗಳು ಬಡ್ತಿಗಳು ನಿಮ್ಮ ಜೀವಿತದಲ್ಲಿ ಬರ್ಲಿಕ್ಕಿವೆ. I heard this word Rhema. The Lord says, I am going to give you the Rhema word for this season. ರೇಮ ವಾಕ್ಯವನ್ನ ಈ ಒಂದು ಕಾಲಘಟ್ಟದಲ್ಲಿ ನಿಮಗೆ ಕೊಡ್ತೇನೆ. God is watching over you.
ದೇವರು ನಿಮ್ಮನ್ನ ನೋಡ್ತಾ ಇದ್ದಾರೆ. May God bless. ದೇವರು ನಿಮ್ಮನ್ನ ಆಶೀರ್ವದಿಸಲಿ. Amen. For few years of my ministry, ಕೆಲವು ವರ್ಷಗಳಲ್ಲಿ ನನ್ನ ಸೇವೆಯಲ್ಲಿ I was happy with the word, ನಾನು ವಾಕ್ಯದಲ್ಲಿಯೇ ಸಂತೋಷವಾಗಿದ್ದೆ. but then I understood. ಆದ್ರೆ ಅದ್ರ ನಂತರ ನನಗೆ ಅರ್ಥ ಆಯ್ತು, Word I can't stand. I can't fully. I need a clear voice for me. ನಾನು ವಾಕ್ಯದಲ್ಲಿಯೇ ಪೂರ್ಣವಾಗಿ ನಿಂತುಕೊಳ್ಳುವುದಕ್ಕಾಗುವುದಿಲ್ಲ, ದೇವರ ಶಬ್ದ ಬೇಕು ಎಂಬುದಾಗಿ. I need separate identity for me. ನನಗೆ ಅಂತ ಒಂದು ವಿಶಿಷ್ಟವಾದ ಗುರುತು ಬೇಕು ಅಂತ. Touch your neighbor and say, oil is already here. ನಿಮ್ಮ ಪಕ್ಕದವ್ರನ್ನ ಮುಟ್ಟಿ ಹೇಳ್ರಿ, ಎಣ್ಣೆ ಈಗಾಗಲೇ ಇದೆ. Amen. That's what the prophet said. ಅದೇ ಪ್ರವಾದಿಯು ಕೂಡ ಹೇಳಿ. The widow came and said, we are fully in debt. ವಿಧವೆ ಬಂದು ಹೇಳಿದ್ಲು, ನಮ್ಮ ಬಳಿಯಲ್ಲಿ ಏನು ಇಲ್ಲ. The prophet said, ಆದ್ರೆ ಪ್ರವಾದಿ ಹೇಳ್ತಾ ಇದ್ದಾರೆ, you have a jar of oil. ನಿಮಗೆ ಒಂದು ಜಾರ್ ಎಣ್ಣೆ ಇದೆ, Oil jar. ಒಂದು ಜಾಡಿಯಲ್ಲಿ ಎಣ್ಣೆ ಇದೆ. ವಿಧವೆ ಕೇಳ್ತಿರ ಆ ಜಾಡಿನ, ಆ ಜಾಡಿ ತಾನೆ ನೆನೆ ನಾನು ಊಟ ಮಾಡೋಕೆ ಉಪಯೋಗಿಸಿದ್ದು, ಆ ಜಾಡಿ ತಾನೆ ನೆನೆ ತಲೆಗೆ ಉಪಯೋಗಿಸಿದ್ದು, ಆ ಎಣ್ಣೆಯ ಜಾಡಿಯ. Is that jar of oil? ಆ ಎಣ್ಣೆಯಲ್ಲಿರುವ ಆ ಜಾಡಿಯಲ್ಲಿರುವಂತಹ ಎಣ್ಣೆಯ. That oil I see every day. ಆ ಎಣ್ಣೆಯನ್ನು ನಾನು ದಿನ ನೋಡ್ತಾ ಇದ್ದೇನೆ. I pray, church. ನಾನು ಪ್ರಾರ್ಥನೆ ಮಾಡ್ತೇನೆ, ಸಭೆಯೇ, God is bringing out some best oil from this church. ಈ ಸಭೆಯಿಂದ ಒಂದು ಉತ್ತಮವಾದ ಎಣ್ಣೆಗಳನ್ನ ದೇವರು ತರ್ತಾ ಇದ್ದಾರೆ. Oil will not come from somewhere else. Oil is among you. Amen. Among you. ನಿಮ್ಮ ಸುತ್ತಲೂ ಇದೆ. ನಿಮ್ಮ ಸುತ್ತಲೇ ಆ ಎಣ್ಣೆ ಇದೆ. So think before saying anything. ಏನಾದ್ರೂ ಹೇಳುವುದಕ್ಕಿಂತ ಮುಂಚಿತವಾಗಿ ಆಲೋಚನೆ ಮಾಡ್ರಿ. Today who you call Vada Poda, tomorrow he may turn as a prophet. ನೀವು ಈ ದಿನದಲ್ಲಿ ಬಾರ ಹೋಗುವಂತ ಕರಿವವನೇ ನಾಳೆ ದಿನ ಪ್ರವಾದಿಯಾಗಿ ಎದ್ದೇಳಬಹುದು. Oil is nowhere outside, oil is inside. ಅದು ಎಣ್ಣೆ ಬೇರೆ ಎಲ್ಲೋ ಇಲ್ಲ, ಎಣ್ಣೆ ಇಲ್ಲೇ ಇದೆ. I look at, that's what I said, I look at young generations and I say prophets will rise out of this. ಇಲ್ಲಿರುವಂತ ಯುವ ಪ್ರಾಯದವರನ್ನ ನೋಡಿ ನಾನು ಹೇಳ್ತಾ ಇದ್ದೇನೆ, ಯುವ ಪ್ರಾಯದ ಪ್ರವಾದಿಗಳು ಎದ್ದೇಳ್ತಾರೆ. How many of you can receive it? Young ಎಷ್ಟು prophets. ಜನರು ಆಮೇನ್ ಎಂಬುದಾಗಿ ಹೇಳ್ತೀರಾ, ಅವರು ಹೊಂದಿಕೊಳ್ತೀರಾ. Young prophets. Amen. Young prophets. Amen. ಆಮೆನ್. Amen. I just want to share a few things and we are going to pray. ಇನ್ನು ಕೆಲವು ಕಾರ್ಯಗಳನ್ನ ಹೇಳಿದ ನಂತರ ನಾನು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇನೆ. He was a teacher. ಆತನು ಗುರು ಆಗಿದ್ರು. That's why in Luke he said 24 parables. ಲೂಕದಲ್ಲಿ 24 ಸಾಮ್ಯಗಳನ್ನ ಹೇಳಿದ್ರು. In Mark he said 8 parables. ಮಾರ್ಕ ಸುವಾರ್ತೆಯಲ್ಲಿ 8 ಸಾಮ್ಯಗಳನ್ನ ಹೇಳಿದ್ದಾರೆ. Amen. In Matthew he said 23 parables. ಮತ್ತಾಯದಲ್ಲಿ 24 ಸಾಮ್ಯಗಳನ್ನ ಹೇಳಿದ್ದಾರೆ. In John there are no more parables. ಯೋಹಾನದಲ್ಲಿ ಅಷ್ಟರ ಮಟ್ಟಿಗೆ ಸಾಮ್ಯಗಳು ಇಲ್ಲ. Because John 1:1 says in the beginning there was word. ಯಾಕೆ ಅಂದ್ರೆ ಯೋಹಾನ 1:1ರಲ್ಲಿ ಹೇಳ್ತಿದೆ, ಆದಿಯಲ್ಲಿ ದೇವರ ವಾಕ್ಯವಿತ್ತು. Matthew, Mark, Luke, John started Abraham's son, Joseph's son, that son, this son. John directly, in the beginning there was word, the word was with God, the word was God, and whoever follows that light will be blessed. Amen. ಮತ್ತಾಯ ಮಾರ್ಕ ಅವರೆಲ್ಲರೂ ಹೇಳಿದ್ರು, ಯೋಹಾನ ಅಬ್ರಾಮ ಇಸಾಕ ಈ ರೀತಿಯಾಗಿ ಹೇಳಿದ್ರು. ಆದ್ರೆ ಯೋಹಾನದಲ್ಲಿ ಮಾತ್ರ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ಹೇಳಿದ್ರು. Amen. We see 10 virgin women. ನಾವು 10 ಕನ್ಯೆಯರನ್ನ ಇಲ್ಲಿ ನೋಡ್ತಾ ಇದ್ದೇವೆ. Amen. 10 also had oil. 10 ಜನರ ಬಳಿಯಲ್ಲಿಯೂ ಎಣ್ಣೆ ಇತ್ತು. But 5 had extra. ಆದ್ರೆ 5 ಜನರ ಬಳಿಯಲ್ಲಿ ಇನ್ನೂ ಹೆಚ್ಚಾದ ಎಣ್ಣೆ ಇತ್ತು. 10 were also sleeping. 10 ಜನರು ಕೂಡ ಮಲಗಿದ್ರು. Touch your neighbor and say 10 were also sleeping. ನಿಮ್ಮ ಪಕ್ಕದವ್ರನ್ನ ಮುಟ್ಟಿ ಹೇಳ್ರಿ, 10 ಜನರು ಮಲಗಿದ್ರು. 10 also wear beautiful dress. 10 ಜನರು ಕೂಡ ಒಳ್ಳೆಯ ವಸ್ತ್ರವನ್ನೇ ಧರಿಸಿದ್ರು. 10 also were good looking. 10 ಜನರು ಕೂಡ ಬಹಳ ಸುಂದರವಾಗಿಯೇ ಕಾಣ್ತಾ ಇದ್ರು. But 5 had an extra jar. ಆದರೆ ಇನ್ನು 5 ಕನ್ಯೆಯರು ಮಾತ್ರ ಅವರ ಬಳಿಯಲ್ಲಿ ಇನ್ನೂ ಹೆಚ್ಚಾದ ಜಾಡಿಗಳನ್ನ ಹೊಂದಿದ್ರು. Just think, ಆಲೋಚನೆ ಮಾಡೋಡಿ. ಆಮೇಲೆ 5ಗೆ ಎಕ್ಸ್ಟ್ರಾ ಜಾಡಿ ಇಲ್ಲ, ಇವ್ರು 5 ಮಾತ್ರ ಒಂದು ಜಾಡಿ ಎತ್ಕೊಂಡು ನಡೆಯುವಾಗ ಏನಂತಾರೆ, ಏನು ಎಕ್ಸ್ಟ್ರಾ ಜಾಡಿ ಇಟ್ಕೊಂಡು ನಡೀತಿದ್ಯಲ್ಲ, ಏನು ನೀನು ಎಕ್ಸ್ಟ್ರಾ ಒಂದು ವೇಳೆ ಹುಚ್ಚನಾಗ ಅನ್ನಿಸ್ಬೋದು. ಆಮೇಲೆ ಅದರ ಕತೆ ಮುಗಿಯೋ ಗೊತ್ತಾಗುತ್ತೆ, ಯಾರು ಹುಚ್ಚ ಯಾರು ಯಾರು. ನಂಗಿನ್ನೂ ನೆನಪಿದೆ, ಮೈ ಗ್ರ್ಯಾಂಡ್ ಮದರ್, ನನ್ಗಿನ್ನೂ ನೆನಪಿದೆ, ನನ್ನ ಅಜ್ಜಿ ಅವರು, she is from Malayalam tradition. ಅವರು ಮಲಯಾಳಂನ ಸಂಪ್ರದಾಯದವರು. She has a big Bible. ಅವರ ಬಳಿಯಲ್ಲಿ ದೊಡ್ಡ ಒಂದು ಸತ್ಯವೇದವಿದೆ. Always Bible is here. ಯಾವಾಗಲೂ ಸತ್ಯವೇದವನ್ನ ಇಲ್ಲಿ ಇಟ್ಕೊಳ್ತಾರೆ. ಆಮೇನ್, ದೊಡ್ಡ ಬೈಬಲ್. ಆಮೇನ್ ಆ ಬೈಬಲ್ ಎತ್ತಕ್ಕೆ ನನ್ನ ಕೈಲಿ ಕಷ್ಟ. ಈ ಬೈಬಲ್ ಎಲ್ಲ ಚಿಕ್ಕಿದೆ. ಆಮೇನ್, I thank uncle for this Bible. This is a great help for me. Amen. ಈ ಸತ್ಯವೇದವನ್ನ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಅದು ನನಗೆ ಒಳ್ಳೆ ಆಶೀರ್ವಾದವಾಗಿದೆ. ಕೊಟ್ಟಿದ್ದಲ್ಲ, ತಗೋಬಿಟ್ಟು I just took it. ಕೊಟ್ಟಿಲ್ಲ, ನಾನೇ ತಗೋಬಿಟ್ಟಿದ್ದೇನೆ. So my grandmother used to carry this Bible everywhere. ನನ್ನ ಒಂದು ಅಜ್ಜಿ ಅವರು ಈ ಸತ್ಯವೇದವನ್ನ ಈ ರೀತಿಯಾಗಿ ಹೊತ್ಕೊಂಡು ಹೋಗ್ತಾ ಇದ್ರು. Grocery store.
ಅಂಗಡಿಗಳಿಗೆ, funeral service, ಯಾವುದೇ ಒಂದು ಸಮಾಧಿ ಆರಾಧನೆಗೆ church ಹೋಗ್ಬೇಕಾದ್ರೆ, service. ಸಭೆಗೆ ಹೋಗ್ಬೇಕಾದ್ರೆ Say what? Like an extra jar. ಒಂದು ಇರುವ ಹೆಚ್ಚಾದ ಜಾಡಿಯ ರೀತಿಯಲ್ಲಿ. But I understood ಆದ್ರೆ ನನಗೆ ಅರ್ಥ ಆಯ್ತು, when time came, ಸಮಯ ಬರ್ಬೇಕಾದ್ರೆ we did not have oil. ನಮ್ಮ ಬಳಿಯಲ್ಲಿ ಎಣ್ಣೆ ಇರಲಿಲ್ಲ, The foolish one had the oil. ಆದರೆ ಆ ಮೂರ್ಖ ಸ್ತ್ರೀಯರುಗಳ ಬಳಿಯಲ್ಲಿ ಎಣ್ಣೆ ಇತ್ತು. The one who people called foolish had oil. ಯಾರು ಜನರನ್ನ ಮೂರ್ಖರು ಅಂತ ಕರೆದಿದ್ರು ಅವರ ಬಳಿಯಲ್ಲಿ ಎಣ್ಣೆ ಇತ್ತು. Few things I just want to share and we are going to pray. ನಾನು ಕೆಲವು ಕಾರ್ಯಗಳನ್ನ ಹಂಚಿಕೊಂಡು ನಂತರವಾಗಿ ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇನೆ. All the 10 had the potential. 10 ಜನರಿಗೂ ಸಾಮರ್ಥ್ಯ ಇತ್ತು. I say everybody of you have potential. ನಾನು ಹೇಳ್ತೇನೆ, ಇಲ್ಲಿರುವ ಎಲ್ಲರೂ ಕೂಡ ಸಾಮರ್ಥ್ಯ ಉಳ್ಳವರೇ. Amen. Do you believe that you have potential? ನೀವು ನಂಬ್ತೀರಾ ನೀವು ಸಾಮರ್ಥ್ಯ ಉಳ್ಳವರು ಎಂಬುದಾಗಿ? How many of you have potential? Can I hear an amen? ಎಷ್ಟು ಜನ ಸಾಮರ್ಥ್ಯ ಉಳ್ಳವರು ಆಮೇನ್ ಎಂಬುದಾಗಿ ಹೇಳ್ತೀರಾ? All potential people, can I hear a louder amen? ಎಲ್ಲ ಸಾಮರ್ಥ್ಯ ಉಳ್ಳ ವ್ಯಕ್ತಿಗಳು ಆಮೇನ್ ಎಂಬುದಾಗಿ ಹೇಳ್ರಿ. But ಆದ್ರೆ only potential will not happen. ಆದ್ರೆ ಸಾಮರ್ಥ್ಯ ಉಳ್ಳವರು ಮಾತ್ರ ಇರಲಿಲ್ಲ. Only potential cannot make you win. ಸಾಮರ್ಥ್ಯ ಮಾತ್ರ ನಿಮ್ಮನ್ನ ಜಯಿಸ್ಲಿಕ್ಕೆ ಮಾಡುವುದಿಲ್ಲ. Potential without preparation is nothing. ಸಿದ್ಧತೆ ಇಲ್ಲದ ಸಾಮರ್ಥ್ಯ ಯಾವುದಕ್ಕೂ ಉಪಯೋಗವಿಲ್ಲ. Touch a neighbor and say potential without preparation is nothing. ನಿಮ್ ಪಕ್ಕದಲ್ಲಿರೋರ್ನ ಮುಟ್ಟಿ ಹೇಳ್ರಿ, ಸಿದ್ಧತೆ ಇಲ್ಲದ ಸಾಮರ್ಥ್ಯ ಉಪಯೋಗವಿಲ್ಲ. ಉಪಯೋಗವಿಲ್ಲ. ಸಿದ್ಧತೆ ಇಲ್ಲ ಅಂತ ಸಾಮರ್ಥ್ಯ ಉಪಯೋಗವಿಲ್ಲ. ಉಪಯೋಗ ಇಲ್ಲ. I still when I was 13 I started my ministry. ನಾನು 13 ವಯಸ್ಸಿನಲ್ಲಿ ಇರಬೇಕಾದ್ರೆ ನನ್ನ ಸೇವೆಯನ್ನ ಪ್ರಾರಂಭ ಮಾಡಿದೆ. From this 15 only I wanted to preach. 15 ವರ್ಷವಿರುವಾಗಲೇ ನಾನು ಪ್ರಸಂಗ ಮಾಡಬೇಕಾಗಿತ್ತು. Always I asked my dad, give me to preach, give me to preach, give me to preach. ನಾನು ನನ್ನ ತಂದೆ ಬಳಿಯಲ್ಲಿ ಯಾವಾಗಲೂ ಕೇಳ್ತಿದ್ದೆ, ನನಗೆ ಪ್ರಸಂಗ ಮಾಡಕೊಡಿ, ಪ್ರಸಂಗ ಮಾಡಕೊಡಿ. My dad always used to say, ನನ್ನ ತಂದೆಯವರು ಯಾವಾಗಲೂ ಹೇಳ್ತಾ I'm not ಇದ್ರು, telling you don't have potential, ನಾನು ನಿನಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ, but you're not prepared. ಆದ್ರೆ ನೀನು ಇನ್ನೂ ಸಿದ್ಧ ಆಗಿಲ್ಲ. But foolish me, ಆದ್ರೆ ಮೂರ್ಖನಾದ ನಾನು, I said no, I am prepared. ನಾನ್ ಸಿದ್ಧ ಆಗಿದ್ದೀನಿ. Okay, daddy said next tomorrow you preach. ತಂದೆಯವರು ಹೇಳಿದ್ರು, ಸರಿ ನಾಳೆ ನೀನೇ ಪ್ರಸಂಗ ಮಾಡು. Prepared an 8-page of message. 8 ಪುಟದ ಒಂದು ಪ್ರಸಂಗವನ್ನ ನಾನು ರೆಡಿ ಮಾಡಿದೆ. Went onto the stage. ನಾನು ಸ್ಟೇಜ್ಗೆ ಹೋದೆ. 8 ಪೇಜ್ 8 ನಿಮಿಷನೂ ಉಳಿಲಿಲ್ಲ. ಅವಾಗ ನನಗೆ ಅರ್ಥ ಆಯ್ತು, ನಾನು ಸಿದ್ಧನಾಗಿಲ್ಲ. ಪೊಟೆನ್ಷಿಯಲ್ ವಿತೌಟ್ ಪ್ರಿಪರೇಷನ್ ಇಸ್ ವೇಸ್ಟ್. ಸಾಮರ್ಥ್ಯ ಸಿದ್ಧತೆ ಇಲ್ಲದ ಒಂದು ಸಾಮರ್ಥ್ಯ ಉಪಯೋಗವಿಲ್ಲ. ಇಟ್ಸ್ ನಾಟ್ ದಟ್ ಗಾಡ್ ಡಸ್ ನಾಟ್ ವಾಂಟ್ಸ್ ಟು ಯೂಸ್ ಯು. ದೇವರು ನಿಮ್ಮನ್ನ ಉಪಯೋಗ ಮಾಡಲ್ಲ ಅಂತ ಅಲ್ಲ. ಗಾಡ್ ಇಸ್ ವೇಟಿಂಗ್ ಫಾರ್ ದ ರೈಟ್ ಟೈಮ್. ದೇವರು ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ರೈಟ್ ಸೀಸನ್. ಆ ಒಂದು ಕಾಲಕ್ಕಾಗಿ ಕಾಯ್ತಾ ಇದ್ದಾರೆ. ಪರ್ಫೆಕ್ಟ್ ಟೈಮಿಂಗ್. ಆ ಒಂದು ಸರಿಯಾದ ಪರಿಪೂರ್ಣವಾದ ಸಮಯ. At the right time you will preach and 3,000 will come into Christ. ಸರಿಯಾದ ಸಮಯಕ್ಕೆ ನೀವು ಪ್ರಸಂಗ ಮಾಡುವಾಗ 3,000 ಜನರು ನಿಮ್ಮ ಬಳಿಗೆ ಬರ್ತಾರೆ. But I want to say, ಆದ್ರೆ ನಾನು ಹೇಳಲಿಕ್ಕೆ ಬಯಸ್ತೇನೆ, always be ready. ಯಾವಾಗಲೂ ಸಿದ್ಧವಾಗಿರ್ರಿ. Touch a neighbor and say always be ready. ನಿಮ್ಮ ಪಕ್ಕದವರನ್ನ ಮುಟ್ಟಿ ಹೇಳ್ರಿ, ಸಿದ್ಧರಾಗಿರ್ರಿ. Always be ready. ಯಾವಾಗಲೂ ಸಿದ್ಧರಾಗಿರ್ರಿ. You don't know when the time will come towards you. ಯಾವಾಗ ಸಮಯ ನಿಮ್ಮ ಎದುರಾಗಿ ಬರ್ತದೆ ಅಂತ ಗೊತ್ತಿಲ್ಲ. It may be in this 26 hours pastor may tell next you are going to preach, you don't know. I mean, you can't. 26 ತಾಸಲ್ಲಿ ಪಾಸ್ಟರ್ ಅವರು ಬಂದು ನಿಮ್ಗೆ ಹೇಳ್ಬೋದು, ನೆಕ್ಸ್ಟ್ ನೀನೇ ಪ್ರಸಂಗ ಮಾಡ್ಬೇಕು Next you are going to worship. ನೀನೇ ಇವಾಗ ವರ್ಷಿಪ್ ಮಾಡ್ಬೇಕು. What will you say? ನೀವ್ ಏನಂತ ಹೇಳ್ತೀರಾ? ಪಾಸ್ಟರ್ ಹಾಡುಗಳು ಸೆಲೆಕ್ಟ್ ಮಾಡಿಲ್ಲ ಪಾಸ್ಟರ್. ಪಾಸ್ಟರ್ ಇನ್ನು ಹೇ ನೋ, always be ready. ಯಾವಾಗಲೂ ಸಿದ್ಧವಾಗಿರ್ರಿ. I mean I still remember, ನಾನು ಇನ್ನೂ ಕೂಡ ಅದನ್ನ ನೆನ್ಪು ಮಾಡ್ಕೊಳ್ತೇನೆ. once I went with the pastor to a meeting. ಒಂದು ಸಭಾಪಾಲಕರ ಜೊತೆಗೆ ಒಂದು ಮೀಟಿಂಗ್ಗೋಸ್ಕರ ನಾನು ಹೋದೆ. This is how my first preaching I did. ಇದೇ ನನ್ನ ಮೊದಲ ಪ್ರಸಂಗ ನಾನು ಮಾಡಿದ್ದೆ. 17 years. 17ನೇ ವಯಸ್ಸಿನಲ್ಲಿ. When I went with the pastor, simply I went. ನಾನು ಸಭಾಪಾಲಕರ ಜೊತೆಯಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಹೋದೆ. He is the preacher. ಅವರೇ ಪ್ರಸಂಗ I ಕೊಡ್ತಾ just went ಇರೋದು. to attend. ನಾನು ಸುಮ್ಮನೆ ಅದನ್ನ ನೋಡ್ಲಿಕ್ಕೋಸ್ಕರ ಹೋದೆ. ಅವನ್ ಪ್ರಸಂಗ ಮಾಡೋ ಟೈಮಲ್ಲಿ ಪಾಸ್ಟಿಗೆ ಹೊಟ್ಟೆ ನೋವು ಬಂದ್ಬಿಡ್ತು. ಏನಾಯ್ತು ಅವ್ರು ಕರ್ದಿರಂತ ಪಾಸ್ ಅಂದ್ರು, ಜೊತೆ ನೀನು ಬಂದಿದ್ಯಲ್ಲ, ನೀನು ಪ್ರಸಂಗ ಮಾಡು. ಜೊತೆ ಯಾರು ಬಂದಿದ್ಯಾ ನೀನು? ಏನು ಒಂದ್ ವೇಳೆ ನಾನು ಅವತ್ತು ಇಲ್ಲ ಅಂದಿದ್ರೆ ಐ ವುಡ್ ಹ್ಯಾವ್ ನೆವರ್ ಎಂಡ್ ಅಪ್ ಹಿಯರ್. ಬಟ್ ಐ ವಾಸ್ ಆಲ್ವೇಸ್ ರೆಡಿ. ನಾನು ಯಾವಾಗಲೂ ಸಿದ್ಧನಾಗಿದ್ದೆ. 8 ಪೇಜ್ 8 ನಿಮಿಷದಲ್ಲಿ ಮುಗೀತಂತ ಭಯ ಪಡ್ಲಿಲ್ಲ. ಐ ವಾಸ್ ರೆಡಿ.
ನಾನು ಸಿದ್ಧನಾಗಿದ್ದೆ. I pray and I look at some people who are ready for something greater in ICRM in the name of Jesus. Who are ready. ಸಭೆಯಲ್ಲಿ ಕೆಲವರು ಸಿದ್ಧರಾಗಿದ್ದೀರಾ, ಅವರಿಗೋಸ್ಕರ ನಾನು Who are ready to do something great for God. ನೀವು ದೇವರಿಗೋಸ್ಕರ ದೊಡ್ಡ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀರಿ. Who are ready to wait until God does something in your life. ದೇವರು ಏನಾರು ಮಾಡ್ಲಿ ಅಂತ ಕಾಯ್ತಾ ಇರುವವರು. Touch 3 people and say get ready, get ready, get ready, get ಆದ್ರೆ ready. ನಿಮ್ಮ ಪಕ್ಕದವರನ್ನ ಮುಟ್ಟಿ ಹೇಳ್ರಿ, ನೀವು ಸಿದ್ಧರಾಗ್ರಿ, 3 ಜನ ಸಿದ್ಧರಾಗ್ರಿ. ಆ ಪಕ್ಕ ಆ ಕಡೆ ಈ ಕಡೆ ಮುಟ್ಟಿ ಹೇಳ್ರಿ ಸಿದ್ಧರಾಗಿರಿ. 3 ಜನಕ್ಕೆ ಮುಟ್ಟಿ ಹೇಳ್ರಿ, ಸಿದ್ಧರಾಗಿ. ಸಿದ್ಧರಾಗಿರಿ, get ready. ಸಿದ್ಧರಾಗಿರಿ. Get ready. Amen. ಸಿದ್ಧರಾಗಿರಿ. Prepare your oil, get ready. ನಿಮ್ಮ ಎಣ್ಣೆಯನ್ನ ನೀವು ಸಿದ್ಧ ಮಾಡಿ Prepare your ಇಟ್ಟುಕೊಳ್ಳ್ರಿ. oil, get ready. ನಿಮ್ಮ ಎಣ್ಣೆಯನ್ನ ಇಟ್ಟು ನೀವು I can ಸಿದ್ಧವಾಗ್ರಿ. feel the Lord will come into your life at the right time. ಸರಿಯಾದ ಸಮಯದಲ್ಲಿ ದೇವರು ನಿಮ್ಮ ಜೀವಿತಗಳಿಗೆ ಬರ್ತಾ ಇದ್ದಾರೆ. Prepare yourself. ನಿಮ್ಮನ್ನೇ ನೀವು ಸಿದ್ಧ ಮಾಡಿಕೊಳ್ಳ್ರಿ. Prepare yourself. ನಿಮ್ಮನ್ನೇ ನೀವು ಸಿದ್ಧ ಮಾಡಿಕೊಳ್ಳ್ರಿ. Because Noah did not prepare the ark after the rain come. ಮಳೆ ಬಂದ ನಂತರ ನೋಹನನ್ನು ನಾವೇನ ರೆಡಿ ಮಾಡ್ಲಿ, ಸಿದ್ಧ ಮಾಡ್ಲಿಲ್ಲ. ಮಳೆ ಬರಕ್ಕಿಂತ ಮುಂಚೆ ಆಮೆನ್ ಆಮೆನ್ ಮಳೆ ಬರ್ತಿದೆ. ಪಕ್ಕದಲ್ಲಿ ಕೇಳಿ ದೊಡ್ಡ ಮಳೆ ಬರ್ತಿದೆ. ಆಮೆನ್. ಪಕ್ಕದಲ್ಲಿ ಕೇಳಿ 2026 there is a big rain coming towards ICR. 2026ರಲ್ಲಿ ದೊಡ್ಡ ಮಳೆ ಬರ್ತಾ ಇದೆ ಅಂತ. Are you ready to prepare a boat? ನೀವು ನಾವೇನ ಕಟ್ಲಿಕ್ಕೆ Are you ಸಿದ್ಧರಾಗಿದ್ದೀರಾ? ready, church? ಸಭೆಯ ನೀವು I ಸಿದ್ಧರಾಗಿದ್ದೀರಾ? can't hear you. Are you ready? ನೀವು ಕೇಳಿಸ್ತಾ ಇಲ್ಲ, ಸಿದ್ಧರಾಗಿದ್ದೀರಾ? Amen. That's what the Lord says. The rain is coming. Amen. ಮಳೆ ಬರ್ತಾ ಇದೆ, Rain is coming. Amen. ಮಳೆ ಬರ್ತಾ ಇದೆ. No more you can delay the boat. Amen. No more you can delay the work of the boat. ನಾವೇನ ಕಟ್ಟುವುದಕ್ಕೆ ಇನ್ಯಾವುದು ಅಡೆತಡೆಗಳು ಇರುವುದಿಲ್ಲ. Get ready, church. ಸಭೆ ಸಿದ್ಧವಾಗಿರ್ರಿ. Come together. ಎಲ್ಲರೂ ಒಟ್ಟಾಗಿ ಬನ್ರಿ. There Noah was alone. ಅಲ್ಲಿ ನೋಹ ಒಬ್ಬಂಟಿಯಾಗಿ ಇದ್ದನು. Here you are all there. ಆದ್ರೆ ನೀವು ಇಲ್ಲಿ ಎಲ್ಲರೂ ಇದ್ದೀರಾ. There only God spoke to Noah. ಅಲ್ಲಿ ನೋಹನನ ಜೊತೆಯಲ್ಲಿ ಮಾತ್ರ ದೇವರು But now ಮಾತನಾಡಿದ್ರು. God is speaking to everybody. ಆದ್ರೆ Rain is ದೇವರು coming. ಇಲ್ಲಿ ಎಲ್ಲರ ಒಟ್ಟಿಗೂ ಮಾತನಾಡ್ತಾ ಇದ್ದಾರೆ, ಮಳೆ ಬರ್ತಾ ಇದೆ. God is openly telling rain is coming. ದೇವರು ತೆರೆದವನಾಗಿ ಹೇಳ್ತಾ ಇದ್ದಾರೆ, ಮಳೆ ಬರ್ತಾ ಇದೆ. ಮಳೆ ಬರಕ್ಕಿಂತ ಮುಂಚೆ ದೊಡ್ಡ extend the places. God will fill it. God will send a rain in the right time in the name of Jesus. ದೇವರು ಸರಿಯಾದ ಸಮಯಕ್ಕೆ ಮಳೆಯನ್ನ ಕಳಿಸ್ತಾರೆ. ಅದಕ್ಕಿಂತ ಮುಂಚೆ ಸಭೆ ವಿಸ್ತಾರವಾಗ್ತದೆ. Today when I was just preparing this sermon, ನಾನು ಈ ದಿನದಲ್ಲಿ ಈ ಒಂದು ಸಂದೇಶವನ್ನ ಸಿದ್ಧ the ಮಾಡಬೇಕಾದ್ರೆ Lord said, ದೇವರು ಹೇಳಿದ್ರು, this 26 hours is just a preparation. ಈ ಒಂದು 26 ತಾಸು ಕೇವಲ ಸಿದ್ಧತೆಯಾಗಿದೆ. Touch your neighbor, it's just a preparation. ನಿಮ್ಮ ಪಕ್ಕದಲ್ಲಿರೋರ್ನ ಮುಟ್ಟಿ ಹೇಳ್ರಿ, ಇದು ಬರೀ ಸಿದ್ಧತೆಯಾಗಿದೆ. More is coming. ಇನ್ನು ಹೆಚ್ಚಾದದ್ದು ಬರ್ತಾ ಇದೆ. Something more is coming. ಇನ್ನು ಹೆಚ್ಚಾದದ್ದು ಬರ್ತಾ He ಇದೆ. is just preparing you. ಆತನು ನಿಮ್ಮನ್ನು ಸಿದ್ಧ ಮಾಡ್ತಾ ಇದ್ದಾರೆ ಅಷ್ಟೇ. There will be days where you will not sleep for 3, 4, 5, 6 days. He's just preparing you right now. 5-6 ದಿನಗಳು ನಿದ್ರೆ ಮಾಡದೆ ಇರುವ ದಿನಗಳು ಬರುತ್ತೆ. ಆದ್ರೆ ಆ ದಿನ ನಿಮ್ಮನ್ನ ದೇವರು ಸಿದ್ಧ ಮಾಡುವಂತದ್ದಾಗಿದೆ. Write down, note it down. There will be days where continuous 3, 4, 5, 6 days worship and message will keep on going. Now this 26 hours is just the preparation, ನೀವು church. ಬರೆದಿಟ್ಟುಕೊಳ್ಳ್ರಿ, 4 ದಿನ 3 ದಿನ ನೀವು ಸತತವಾಗಿ ಆರಾಧನೆಯನ್ನ ಪ್ರಾರ್ಥನೆಯನ್ನ ಮಾಡ್ತೀರಾ. ಅದಕ್ಕೆ ಈ ದಿನವು ಸಿದ್ಧತೆಯ ಪ್ರಾರ್ಥನೆ Just the preparation. ಇದು ಬರೀ ಸಿದ್ಧತೆಯಾಗಿದೆ. ಅದೇ ದಾವೀದನು ಹೇಳಿದ್ದು, ಆಮೇಲೆ ಒಂದು ಕಾಲಲ್ಲಿ ಹೊಡಿತೇನೆ ಅಂತ ನನಗೆ ನಂಬಿಕೆ ಇದೆ. ಆದ್ರೆ ಒಂದು ಕಲ್ಲು ಬುಟ್ಟಿಲ್ಲ ಅಂದ್ರೆ ಎರಡನೇ ಕಲ್ಲು ತಗೋತೇನೆ. ಆಮೇಲೆ 2 ಆಗಿಲ್ಲ ಅಂದ್ರೆ 3 ಆಗಿಲ್ಲ ಅಂದ್ರೆ 4 ಆಗಿಲ್ಲ ಅಂದ್ರೆ 5. ನನಗೆ ಚೆನ್ನಾಗಿ ಗೊತ್ತು, ಒಂದು ಕಲ್ಲು ಬಿದ್ದಿಲ್ಲ ಅಂತ ವಾಪಸ್ ಬರಲ್ಲ. ಅವನು ಬೀಳೋ ತನಕ until he falls I will keep on striking. ಆತನು ಬೀಳುವವರೆಗೂ ನಾನು ಹೊಡಿತಲೇ ಇರ್ತೇನೆ. I will keep on striking. ನಾನು ಬೀಳುವವರೆಗೂ ಅದನ್ನ ಹೊಡಿತಾನೆ I ಇರ್ತೇನೆ. don't care whether I have a sword, whether I have a shield, I have a sling, and I only know one thing. ಗೊತ್ತಿರೋದು, I only know this thing and I am going to do this until the devil falls. Amen. ನನಗೆ ಬೇರೆ ಯಾವುದೇ ವಸ್ತ್ರವಾಗಲಿ ಕವಚವಾಗಲಿ ಇಲ್ಲ. ಆದ್ರೆ ನನ್ನ ಬಳಿಯಲ್ಲಿ ಇರುವುದು ಈ ರೀತಿಯಾಗಿ ತಿರುಗಿಸುವುದೇ, ನಾನು ತಿರುಗಿಸುತ್ತಲೇ ಇರ್ತೇನೆ. I will do what I know until the devil falls. ನನಗೆ ಸೈತಾನನು ಬೀಳುವವರೆಗೂ ನನಗೆ ಗೊತ್ತಿರುವುದನ್ನ ನಾನು ಮಾಡ್ತಲೇ ಇರ್ತೇನೆ. Why God brought me here? ಯಾಕೆ ದೇವರು ಈ ದಿನ ನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರು? To tell you, ನಿಮಗೆ ಹೇಳಲಿಕ್ಕೆ this is just a preparation. ಇದು ಕೇವಲ ಸಿದ್ಧತೆಯಾಗಿದೆ. Just a preparation. ಇದು ಕೇವಲ ಸಿದ್ಧತೆಯಾಗಿದೆ. Get ready. ನೀವು ಸಿದ್ಧರಾಗಿರ್ರಿ. Something bigger is coming, church. ಒಂದು ದೊಡ್ಡ ಕಾರ್ಯ ಬರ್ತಾ ಇದೆ ಸಭೆ. Again I say, ಮತ್ತೆ ನಾನು ಹೇಳ್ತೇನೆ, it's time ಇದು ಸಮಯ where church comes together. ಸಭೆ ಎಲ್ಲ ಒಟ್ಟಾಗಿ ಬರುತ್ತೆ. Where church is ready to take a big step. ಒಂದು ದೊಡ್ಡ ಒಂದು ಹೆಜ್ಜೆಯನ್ನು ಇಡ್ಲಿಕ್ಕೆ ಸಭೆ ಸಿದ್ಧವಾಗಿದೆ. Before October, November, I'm going to come back into the same place with testimonies in the name of Jesus. ಅಕ್ಟೋಬರ್ ಮತ್ತೆ ನವೆಂಬರ್ ನಲ್ಲಿ ತಿರುಗಿ ನಾನು ಬರ್ತೇನೆ ಇಲ್ಲಿ ದೊಡ್ಡ ಸಾಕ್ಷಿಗಳನ್ನ ಕೇಳಲಿಕ್ಕೆ. Amen. Amen. ಆಮೆನ್. 5 were having extra.
5 were not having extra. 5 ಜನರಲ್ಲಿ ಇನ್ನೂ ಹೆಚ್ಚಾದ ಎಣ್ಣೆ ಇತ್ತು, ಆದ್ರೆ 5 ಕನ್ಯಕೆಯರಲ್ಲಿ ಹೆಚ್ಚಾದ ಎಣ್ಣೆ ಇರಲಿಲ್ಲ. Amen. 5 ಜನರು ಏನ್ ಅನ್ಕೊಂಡ್ರಂತೆ, ದೇವ್ರು ಯಾವಾಗ ಬರ್ತಾನೆ, ಬೆಳಗ್ಗೆ ಒಂದು ವೇಳೆ ಬೆಳಗ್ಗೆ ಎದ್ದು ಬರ್ಬೋದು ಅಲ್ವಾ? ಏನಂದಿದ್ದು, ಏನ್ ಅನ್ಕೊಂಡ್ರು? ರಾತ್ರಿ ಚೆನ್ನಾಗಿ ಮಲ್ಗದ ಒಂದು ವೇಳೆ ಪಕ್ಕದ ಕೈಗಳಲ್ಲಿ ರಾತ್ರಿನೂ ಮಾತಾಡ್ಬೋದು. ಆಮೇಲೆ ರಾತ್ರಿನೂ ಮಾತಾಡ್ಬೋದು. ಆಮೇಲೆ ಬೆಳಗ್ಗೆ ಬಂದ್ರೆ ಮಾತ್ರ ನಡೆಯಲ್ಲ. ಯಾವಾಗ ಬರಬೇಕು, ಯಾವಾಗ ಬರಬೇಕು? ಆಮೇಲೆ ರಾತ್ರಿ ನಿದ್ರೆ ಮಾಡಕ್ ಹೋದ್ರೆ ನಡೆಯಲ್ಲ. ಆಮೇಲೆ ನಡೆಯಲ್ಲ ನಡೆಯಲ್ಲ ನಡೆಯಲ್ಲ. ಆಮೇಲೆ 5 ಜನ ಏನ್ ಅನ್ಕೊಂಡ್ರೆ, ಬೆಳಗ್ಗೆ ಮಾತ್ರ ಒಂದು ವೇಳೆ ದೇವ್ರು ಬರ್ಬೋದು, ಮಾರ್ನಿಂಗ್ ಟೈಮ್. ರಾತ್ರಿ ಒಳ್ಳೆ ರೀತಿಯಲ್ಲಿ ನಿದ್ರೆ ಮಾಡೋಣ, ಬೆಳಗ್ಗೆ ಬಂದ್ರೆ ಬೇಗ ಅಂಗಡಿ ಹೋಗಿ. But I want to say night time are the best miracle times. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ರಾತ್ರಿ ವೇಳೆಯೇ ಉತ್ತಮವಾದ ಅದ್ಭುತಗಳ ಒಂದು ಸಮಯವಾಗಿರುತ್ತೆ. What and all best did God create at night? ದೇವರು ಏನೆಲ್ಲ ಉತ್ತಮವಾದದನ್ನ ಸೃಷ್ಟಿ ಮಾಡಿದಾರೋ ರಾತ್ರಿ ವೇಳೆಯಲ್ಲೇ ಮಾಡಿದ್ದಾರೆ. ಮೊದಲನೇದು ಏನ್ ರಾತ್ರಿಯಲ್ಲಿ ಉಂಟು ಮಾಡಿದ್ದು? ಅವಳನ್ನು. ಆಮೇಲೆ ಆದಾಮನು ನಿದ್ರೆ ಮಾಡಿದಾಗ, women are the best creation what God did at night. ಆಮೇಲೆ ಸ್ತ್ರೀಯೇ ದೇವರು ಮಾಡಿದಂತ ಸೃಷ್ಟಿಯಲ್ಲಿ ಉತ್ತಮವಾದ ಸೃಷ್ಟಿಯಾಗಿದ್ದಾಳೆ. ಸ್ತ್ರೀಗಳಿಗೆ ಸಂತೋಷ ಇಲ್ಲ. All the women, can you just clap your hands for you, because you are the best creation what God did at the night. ಎಲ್ಲ ಮಹಿಳೆಯರು ಕರಗಳನ್ನ ತಟ್ಟಬಹುದ ಉತ್ತಮವಾದ ಸೃಷ್ಟಿಯಲ್ಲಿ ಅದು ಸ್ತ್ರೀಯೇ ಆಗಿದ್ದಾರೆ. Night time, ರಾತ್ರಿ ವೇಳೆ. night times are the time where devil also come to attack. ರಾತ್ರಿ ವೇಳೆಯಲ್ಲಿಯೇ ಸೈತಾನನು ಕೂಡ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾರೆ. Amen. Bible says at the midnight the devil is coming to steal, but here I have given you eternal life. ರಾತ್ರಿ ವೇಳೆಯಲ್ಲಿ ವಾಕ್ಯ ಹೇಳಿದೆ, ರಾತ್ರಿಯಲ್ಲಿ ಸೈತಾನನು ಕದ್ದುಕೊಳ್ಳುವುದಕ್ಕೆ ಬರ್ತಾನೆ, ಆದ್ರೆ ನಾನು ನಿತ್ಯ ಜೀವವನ್ನ ಕೊಡ್ತೇನೆ. Amen. I pray let this night be a different night. ನಾನು ಪ್ರಾರ್ಥನೆ ಮಾಡ್ತೇನೆ, ಈ ರಾತ್ರಿ ನಿಮಗೆ ವ್ಯತ್ಯಾಸವಾದ ರಾತ್ರಿ ಆಗಿರಲಿ. 100% I prophesy over this night. 100ಕ್ಕೆ 100ರಷ್ಟು ನಾನು ಈ ಸಮಯದಲ್ಲಿ ಪ್ರವಾದನೆಯನ್ನ ಹೇಳ್ತೇನೆ. Amen. ಅವ್ರೇನು ಆಲೋಚನೆ ಮಾಡಿದ್ದು, ಯಾವಾಗ ಬರ್ತಾರೆ? ದಿನದಲ್ಲಿ ಬರ್ತಾರೆ. ಏಸು ಯಾವಾಗ ಬಂದಿದ್ದು, ಆ ಬಾಕ್ಲು ಯಾವಾಗ ತೆಗ್ದಿದ್ದು? ಮಧ್ಯರಾತ್ರಿ ಅಂದ್ರೆ 12 ಗಂಟೆ. 12 ಗಂಟೆ ಅಂದ್ರೆ ನಾನು ಮುಂಚೆ ಒಂದು ಮೀಟಿಂಗ್ಗೆ ಹೋಗಿದ್ದೆ. ಹಿಂಗೆ ಬಸ್ಸಲ್ಲಿ ಹೋಗ್ತಿರುವಾಗ 11:59, ಎಷ್ಟು ಗಂಟೆ? 11:59 ನನಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂತು. ಯಾರು ಮೆಸೇಜ್ ಮಾಡಿದ್ರಿ ಅಂತ ಕೇಳಬೇಡ್ರಿ. ಅವತ್ತು ಹೇಳಿದಾಗ, ಯಾರು ಪಾಸ್ ನಿಮಗೆ 11:59 ಮೆಸೇಜ್ ಮಾಡಿದ್ದಾವೆ? 11:59 ಒಂದು ಮೆಸೇಜ್ ಬಂತು ವಾಟ್ಸಪ್ಪಲ್ಲಿ. ನಾನು ನೋಡಿಲ್ಲ. 12 o'clock 12:01 ಒಂದು ಮೆಸೇಜ್ ಬಂತು. ಅದರ ವಾಟ್ಸಪ್ ತೆಗೆದು ನೋಡುವಾಗ 11:59 ಮೆಸೇಜ್ ಏನಂತ ತೋರಿಸ್ತಿದೆ? ಕೇಳಿಸ್ತಿಲ್ಲ. 12:01 ಮೆಸೇಜ್ ಏನಂತ ತೋರಿಸ್ತಿದೆ? ಹೇ ಟುಡೇನಾ? ನಾನು ಕರ್ಟನ್ ತೆಗೆದು ನೋಡಿದೆ, ಕತ್ಲು ಹಂಗೆ ಇದೆ. ಆಮೇಲೆ ನನಗೆ ಅರ್ಥ ಆಯ್ತು, ದಿನ ಆರಂಭ ಆಗೋದು ಯಾವಾಗ? ದಿನ ಆರಂಭ ಆಗೋದು ರಾತ್ರಿಗಳಲ್ಲಿ. ಆಮೇಲೆ ದಿನ ಆರಂಭ ಆಗೋದು ರಾತ್ರಿ. ನೀನು ಎದ್ದೇಳು 6 ಗಂಟೆಗಲ್ಲ, ದಿನ ಆರಂಭ ಆಗೋದು 12 ಗಂಟೆ. ಮಧ್ಯರಾತ್ರಿ ಆದ್ಮೇಲೆ ಇರೋದೆಲ್ಲ ದೇವರಂತ ದಿನದ ಆರಂಭದಲ್ಲಿ. ನಾನು ಪ್ರವಾದ ನುಡಿತೇನೆ ಇವತ್ತು ರಾತ್ರಿ, ಮಧ್ಯರಾತ್ರಿಯಲ್ಲಿ 12 ಗಂಟೆ, ಆಫ್ಟರ್ 12 there is going to be something great happening in the name of Jesus. 12 ಗಂಟೆ ನಂತರ ಒಂದು ದೊಡ್ಡ ಕಾರ್ಯ ದೇವರು ನಡೆಸಲಿಕ್ಕಿದ್ದಾರೆ. ಪಕ್ಕದ ಕೈಗೊತ್ತಲ್ಲಿ ದಿನ ಆರಂಭ ಆಗುವಾಗ ಯಾವಾಗ? ರಾತ್ರಿಯಲ್ಲಿ. ಆಮೇಲೆ ನೀವು ಎದ್ದೇಳು 10 ಗಂಟೆಗಲ್ಲ, ದಿನ ಆರಂಭ ಆಗುತ್ತೆ. ಆಮೇಲೆ ರಾತ್ರಿಗಳಲ್ಲಿ ಕತ್ತಲೆಯ ಮಧ್ಯದಲ್ಲಿ ದಿನ ಆರಂಭವಾಗಿದೆ. ದಿನ ಆರಂಭ ಆಗ್ಲಿಕ್ಕೆ ಬೆಳಕು ಬೇಡ. ಆಮೇಲೆ ನೀನ್ ಆರಾಧನೆ ಮಾಡಕ್ ಬೆಳಕು ಬೇಡ, ನೀನ್ ನಂಬಲಿಕ್ಕೆ ಬೆಳಕು ಬೇಡ. ನೀನ್ ಎದ್ದು ನಿಲ್ಲುವಾಗ ನೀನೇ ಲೋಕಕ್ಕೆ ಬೆಳಕಾಗಿರ್ತೀಯ. ಯು ಆರ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ಯು ಡೋಂಟ್ ನೀಡ್ ಅ ಲೈಟ್ ಟು ವರ್ಷಿಪ್ ಗಾಡ್. ನೀನೇ ಈ ಲೋಕಕ್ಕೆ ಬೆಳಕಾಗಿರ್ತೀಯ, ನಿನಗೆ ಇನ್ನೊಂದು ಬೆಳಕು ಈ ಲೋಕಕ್ಕೆ ಬೇಕಾಗಿಲ್ಲ. ಮಧ್ಯರಾತ್ರಿಯಲ್ಲಿ ಆಮೇಲೆ ಮಾತ್ರ ತಿರ್ಗ ಪೌಲನು ಸೀಲನು ಆರಾಧನೆ ಮಾಡುವಾಗ ಮಧ್ಯರಾತ್ರಿಯಲ್ಲಿ ದೂತನು ಇಳಿದು ಬಂದ. ಆಮೇಲೆ ಆಮೇಲೆ ಇವತ್ತು ರಾತ್ರಿ ನಾನು ಮಧ್ಯರಾತ್ರಿಗಳಲ್ಲಿ ಆಮೇಲೆ ತಕ್ಷಣ ಬರಂತೆ, ಡೋಂಟ್ ಮಿಸ್ ದ 12 o'clock prayer. ನಿಮ್ ಪಕ್ಕದಲ್ಲಿರೋರನ್ನ ಮುಟ್ಟಿ ಹೇಳ್ರಿ, 12 ಗಂಟೆ ಪ್ರಾರ್ಥನೆಯನ್ನ ಕಳೆದುಕೊಳ್ಬೇಡ್ರಿ. ಹೇಳ್ರಿ ಆಮೇಲೆ, ಡೋಂಟ್ ಮಿಸ್ ದ 12 o'clock prayer. 12 ಗಂಟೆ ಪ್ರಾರ್ಥನೆಯನ್ನ ಕಳೆದುಕೊಂಡು ಬಿಡ್ಬೇಡಿ. ರಿಯಲಿ ಡೋಂಟ್ ಮಿಸ್ ಇಟ್. ನಿಜವಾಗಿ ನೀವು ಕಳೆದುಕೊಳ್ಬೇಡ್ರಿ. 12 o'clock midnight something is happening. 12 ಗಂಟೆ ಮಧ್ಯರಾತ್ರಿ ಏನೋ ನಡೀಲಿಕ್ಕಿದೆ. ನಾಳೆ ಬೆಳಗ್ಗೆ 5 ಗಂಟೆಗೆ ಬಂದ್ರೆ ಡೋರ್ ಆಲ್ರೆಡಿ ಮುಚ್ಚಿರುತ್ತೆ. ಆಮೇಲೆ 4 o'clock ಇಲ್ಲ ಡೋರ್ ಮುಚ್ಚಿದೆ. ಆಮೇಲೆ
Don't miss the night prayer. Amen. ರಾತ್ರಿ ಪ್ರಾರ್ಥನೆಯನ್ನ Don't miss ಕಳೆದುಕೊಳ್ಬೇಡ್ರಿ. the night session. ರಾತ್ರಿಯ ಒಂದು ಪ್ರಾರ್ಥನೆಯನ್ನ ಕೂಟವನ್ನ ಕಳೆದುಕೊಳ್ಬೇಡ್ರಿ. There is God is coming to encounter you. ದೇವರು ನಿಮ್ಮನ್ನ ಸಂದರ್ಶಿಸಲಿಕ್ಕೆ ಬರ್ತಾ ಇದ್ದಾರೆ. Are you ready to pray with me? ನೀವು ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ Are ಸಿದ್ಧರಾಗಿದ್ದೀರಾ? you ready to pray with me? ಪ್ರಾರ್ಥನೆ ಮಾಡ್ಲಿಕ್ಕೆ ನನ್ನೊಟ್ಟಿಗೆ ಸಿದ್ಧರಾಗಿದ್ದೀರಾ? When the door was opened, ಅಲ್ಲಿ ಬಾಗಿಲು ತೆರೆಯಲ್ಪಟ್ಟಾಗ 5 members went. 5 ಜನರು ಹೋದ್ರು. The rest of the 5 asked, ಅಲ್ಲಿ ಇದ್ದಂತ ಉಳಿದ 5 ಕನ್ನಿಕೆಯರು, can we share oil? Can we share? ಎಣ್ಣೆಯನ್ನ ಹಂಚ್ಕೋಬೋದಾ? What did they say? ನೀವೇನ್ ಹೇಳ್ತೀರಾ? What did they say? ಅವ್ರು ಏನ್ ಹೇಳಿದ್ರು? No. ಆಗಲ್ಲ ಅಂತ ಹೇಳಿದ್ರು. ಪಕ್ಕಕ್ಕೆ ಕೊಟ್ಟಡಿ no. ಪಕ್ಕದಲ್ಲಿರೋರ್ಗೆ ಹೇಳ್ರಿ ಇಲ್ಲ. No. ಇಲ್ಲ. ಆಮೇಲೆ ಹೌದು ಅಂತ ಹೇಳೋಕ್ಕಿಂತ ಕಷ್ಟ ಇಲ್ಲ ಅಂತ ಹೇಳೋದು ಅಲ್ವಾ? ಹೌದು ಅಂತ ಈಸಿಯಾಗಿ ಹೇಳ್ಬೋದು, ಆದ್ರೆ ಇಲ್ಲ ಅಂತ ಹೇಳೋದೆ ನೋ ಇಸ್ ಆ 2 ಪದ ಇರುವಂತ ಶಬ್ದ ತುಂಬಾ ಕಷ್ಟ. ನೋ ನೋ ಅಂತ ಹೇಳಲಿಕ್ಕೆ ತುಂಬಾ ಕಷ್ಟ. ಆದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೋ ಹೇಳಲಿಕ್ಕೆ ನೀನು ಕಲಿತ್ರೆ, ನೋ ಹೇಳಿ ಕಲಿತು. ಯಾಕಂದ್ರೆ ಎಣ್ಣೆ ನಿನ್ನ ಒಳಗಡೆ ಇರುವಾಗ ನಿನ್ನ ಸುತ್ತಲೂ ಕೆಲ ಫೂಲಿಶ್ ಪೀಪಲ್ ಬರ್ತಾರೆ ಖಂಡಿತವಾಗಿ. ಆಮೇಲೆ when you have something precious, foolish people will be around ನಿಮ್ಮ you. ಬಳಿಯಲ್ಲಿ ಶ್ರೇಷ್ಠವಾದದ್ದು ಇರಬೇಕಾದ್ರೆ ನಿಮ್ಮ ಸುತ್ತ ಮೂರ್ಖತನದ ಜನರು ಬರ್ತಾರೆ. And we feel guilty. Oh, I did not give it to him. ಆಮೇಲೆ ನಮ್ಗೆ ಅಯ್ಯೋ ಪಾಪಚ್ಚೆ ನಾವು ಕೊಡ್ಲಿಲ್ವಲ್ಲ ಅಂತ ಅನ್ಸುತ್ತೆ. God don't want you to give it. ದೇವ್ರು ನೀವು ಕೊಡ್ಬೇಕು ಅಂತ ಏನ್ ಬಯಸ್ತಾ ಇಲ್ಲ. Sometimes God wants you to say no. ದೇವ್ರು ಕೆಲವೊಂದು ಸರ್ತಿ ನೀವು ಇಲ್ಲ ಎಂಬುದಾಗಿ ಹೇಳ್ಬೇಕು ಅಂತ ಬಯಸ್ತಾರೆ. Go get your own oil. ನೀವು ಹೋಗಿ ನಿಮ್ಮ ಸ್ವಂತ ಎಣ್ಣೆಗಳನ್ನ ತಗೊಂಡ್ ಬನ್ರಿ. No. ಇಲ್ಲ. No, I won't give my no. ನನ್ನ ಇಲ್ಲವನ್ನ ನಾನು ಕೊಡ್ತೇನೆ. 2025 you shared your time, you shared your money, you shared your prayer, you shared your room with unwanted foolish people. That is why you could not make up what God wanted to do in your life. 2025ರಲ್ಲಿ ನೀವು ಅನೇಕ ಮೂರ್ಖ ವ್ಯಕ್ತಿಗಳಿಗೆ ಸಮಯವನ್ನ ಕೊಟ್ರಿ, ನಿಮ್ಮ ಸಮಯವನ್ನ ಕಳೆದ್ರಿ. ಆದ್ರಿಂದಲೇ ದೇವರು ಮಾಡಬೇಕಾದ ಕಾರ್ಯವನ್ನ ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ. 2026 ಆದ್ರೆ 2026ರಲ್ಲಿ ಧೈರ್ಯವಾಗಿರ್ರಿ. say no. ಇಲ್ಲ ಎಂಬುದಾಗಿ ಹೇಳ್ರಿ. No more you will take my oil. ನೀವು ಇನ್ನು ಮುಂದೆ ನನ್ನ ಎಣ್ಣೆಯನ್ನು ತಕೊಳ್ಳಕ No more ಆಗೋದಿಲ್ಲ. you will take my time. ನೀವು ನನ್ನ ಸಮಯವನ್ನ No more you ತೆಗೆದುಕೊಳ್ಳುವುದಕ್ಕಾಗುವುದಿಲ್ಲ. will take my time. No, it's a no. Amen. ಅದು ಇಲ್ಲ ಎಂಬುದಾಗಿ ಇರುತ್ತೆ. It's a no. ಅದು ಇಲ್ಲ. See, 5 ಜನರಿಗೆ ಎಣ್ಣೆ ಇದ್ರು, 5 ಮುಟ್ಟಾಲಿದ್ರು. Amen. Amen. ಕರೆಕ್ಟ್ ಮ್ಯಾಚಿಂಗ್ ನೋಡ್ರಿ. Amen. ಒಂದು ಕಮ್ಮಿ ಇಲ್ಲ, ಒಂದು ಜಾಸ್ತಿನೂ ಇಲ್ಲ. ಕಮ್ಮಿ ಇದ್ದಿದ್ರೆ ಹೆಂಗೋ ಶೇರ್ ಮಾಡ್ಕೋಬೋದಿತ್ತು. Amen. ಕರೆಕ್ಟ್ ಆಗಿ ಅವನ್ ಎಲ್ಲ ಅಭಿಷೇಕರ ಹಿಂದೆ ಆಮೇಲೆ ನಿನ್ನ ಅಭಿಷೇಕವನ್ನು ಕದಿಯಕ್ಕೆ ಎಲ್ಲ ಅಭಿಷೇಕದ ಹಿಂದೆ there will be a devil, there will be a man who wants to take it out, steal from you. But I want to say this season, if you will learn to say no. ಈ ಒಂದು ಕಾಲಘಟ್ಟದಲ್ಲಿ ನೀವೇನಾದ್ರೂ ಇಲ್ಲ ಅಂತ ಹೇಳುವುದನ್ನ ಕಲಿಯುವುದಾದ್ರೆ, If you keep marriages on Sunday, no, I will not come. ನೀವು ಭಾನುವಾರದ ಮದುವೆಗಳಿಗೆ ನೀವು ಇಟ್ಕೊಂಡ್ರೆ ನಾನು ಬರಲ್ಲ ಅಂತ No, ಹೇಳುವುದಾದ್ರೆ, I mean, if you keep prayer, if you keep special things on Friday, no, I won't come. Fasting prayer is there in the church. No. ಶುಕ್ರವಾರದ ದಿನದಲ್ಲಿ ನೀವೇನಾದ್ರೂ ಕಾರ್ಯಕ್ರಮಗಳನ್ನ ಇಟ್ಟುಕೊಳ್ಳುವುದಾದ್ರೆ ಇಲ್ಲ, ಉಪವಾಸ ಪ್ರಾರ್ಥನೆ ಇದೆ ಸಭೆಯಲ್ಲಿ. I don't care whether you think about me. No, it's a no from my ನೀವು side. ನನ್ನ ಬಗ್ಗೆ ಏನಂತ ತಿಳ್ಕೊತೀರಾ ಅದ್ರ ಬಗ್ಗೆ ನನಗೆ ಏನು ಇಲ್ಲ. ನಾನು ಇಲ್ಲ ಅಂದ್ರೆ ಇಲ್ಲ. ನನ್ನ ಜೊತೆ ಬಂದು ಪ್ರೇಯರ್ ಮಾಡಿ. ಇಲ್ಲ, no, I don't want to waste my time. ನನ್ನ ಜೊತೆ ಬಂದು ಪ್ರಾರ್ಥನೆ ಮಾಡಿ. ಇಲ್ಲ, ನನಗೆ ಸಮಯ ಇಲ್ಲ, ನಾನು Because ಇಲ್ಲ ಅಂತ it will ಹೇಳಿ. start from prayer and it will end with gossip. ಅದು ಪ್ರಾರ್ಥನೆಯೊಟ್ಟಿಗೆ ಪ್ರಾರಂಭವಾಗಿ ಒಂದು ಗಾಳಿ ಸುದ್ದಿಗೆ ಅದು ಸಮಯ. You know it already, but still you. ನಿಮ್ಗೆ ಅದು ಗೊತ್ತಿರುತ್ತೆ, ಆದ್ರೆ ನೀವು ಅದನ್ನ ಮಾಡ್ತಾನೆ ಇರ್ತೀರಾ. ಅವ್ರಿಗೆ ಹೆಂಗ್ ನೋ ಹೇಳಿ, ಅವ್ರಿಗೆ ನೋ ಹೇಳ್ಬೇಕಿರೋದು. ನಾನು ಎಸ್ ಹೇಳಕ್ಕಿಂತ ಶಕ್ತಿ ನೋ ಹೇಳಿಕ್ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. 2026 ಇಲ್ಲ ಅಂತ ಹೇಳುವಂತ ಧೈರ್ಯ ಉಂಟಾಗು. ಇಲ್ಲ ಯಾರು ಹೇಳಿದ್ರು ಇಲ್ಲ. No, it's a no. I have decided some things. I won't share my oil. I won't share my thing. This is mine. ನಾನು ನನ್ನ ಎಣ್ಣೆಯನ್ನ ಹಂಚಿಕೊಳ್ಳುವುದಿಲ್ಲ, ನಾನು ನನ್ನ ಕಾರ್ಯಗಳನ್ನ ನಾನು ಹಂಚಿಕೊಳ್ಳುವುದಿಲ್ಲ, ಅದು ನನ್ನದು. Sometimes when we share it, only devil attacks. ನಾವು ಕೆಲವೊಂದು ಸತಿ ಹಂಚಿಕೊಳ್ಳುವಾಗಲೇ ಸೈತಾನನು ನಮ್ಮನ್ನ ಹಿಡಿಯುವವನಾಗಿರ್ತಾನೆ. ಜೋಸೆಫ್ ನಿನ್ನ ದರ್ಶನವನ್ನು ಹೋಗಿ ಎಲ್ಲರ ಹತ್ರ ಹೋಗ್ಲಿಕ್ಕೆ ಯಾರಂದ್ರೆ ನೋ, why you want to share it? Keep it inside you. Pray for it. ಸರಿಯಾದ ಸಮಯದ ನಡೆಯುವಾಗ ಮುಂದೆ ಬಂದು ಸಾಕ್ಷಿ ಹೇಳು. ನಡೆಯೋ ತನಕ keep it inside you and pray for it. ನಡೆಯುವವರೆಗೂ ನಿಮ್ಮೊಳಗೆ ಅದನ್ನ ಇಟ್ಟುಕೊಂಡು ನೀವು ಪ್ರಾರ್ಥನೆ ಮಾಡ್ರಿ. Again touch your neighbor and say no. ನಿಮ್ಮ ಪಕ್ಕದವ್ರನ್ನ ಮುಟ್ಟಿ ಹೇಳ್ರಿ ಇಲ್ಲ. Don't force me. ನನ್ನನ್ನ ಹಿಂಸೆ ಪಡಿಸ್ಬೇಡ್ರಿ. No. ಇಲ್ಲ. Go get your own oil. ನೀವು ನಿಮ್ಮ ಎಣ್ಣೆನ ಹೋಗಿ ತಗೊಳ್ರಿ. Go sit and pray. God will speak to you only. ನೀವು ಹೋಗಿ ನಿಮ್ಮ ಎಣ್ಣೆನ ತಗೊಳ್ರಿ, ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ.
Are you ready to pray with me? ನೀವು ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿಕೆ ಸಿದ್ಧರಾಗಿದ್ದೀರಾ? Oil shows anointing. ಎಣ್ಣೆ ಅಭಿಷೇಕವನ್ನ ತೋರಿಸ್ತದೆ. If somewhere in your life, ನೀವು ನಿಮ್ಮ ಜೀವಿತದಲ್ಲಿ somewhere if you lack the oil, ನೀವು ಎಲ್ಲಾದ್ರೂ ನಿಮ್ಮ ಜೀವಿತದಲ್ಲಿ ಎಣ್ಣೆಯನ್ನ ನೀವು ಕಳೆದುಕೊಂಡಿದ್ರೆ, most of the churches now are lacking oil. ಅನೇಕ ಸಭೆಗಳು ಈ ದಿನದಲ್ಲಿ ಎಣ್ಣೆಯನ್ನ ಕಳೆದುಕೊಂಡವರಾಗಿ ಇದ್ದಾರೆ. ಜಾಸ್ತಿ ಕೈ ತಟ್ಟುವಾಗ ತಲೆನೋವು ಬರ್ತಿದೆ. ಜಾಸ್ತಿ ಅನ್ಯ ಭಾಷೆ ಮಾತಾಡುವಾಗ ಯಾಕೆ ಶಬ್ದ ಅನ್ಯ ಭಾಷೆ ಅಲ್ಲ, that's an oil which is coming out of him. ಅದು ಅನ್ಯ ಭಾಷೆಯಲ್ಲ, ಎಣ್ಣೆ ಅದು ನಿಮ್ಮ ಜೀವಿತಕ್ಕೆ ಬರ್ತಾ ಇದೆ. I pray ನಾನು ಪ್ರಾರ್ಥನೆ a ಮಾಡ್ತೇನೆ, special oil. ಒಂದು ಹೊಸ ಎಣ್ಣೆ, How many of you want the special oil for ಒಂದು this? ವಿಶೇಷವಾದ ಎಣ್ಣೆ, A special oil. ವಿಶೇಷವಾದ ಎಣ್ಣೆ. ದಾವೀದನೇ, ಈ ಎಣ್ಣೆ ನಿನ್ನ ಗೋಲಿಯಾತನ ಮುಂದೆ ತಂದು ನಿಲ್ಲಿಸುತ್ತೆ, ಈ ಎಣ್ಣೆ ನಿನ್ನ ಸೌಲನ ಸಾಯಿಸುತ್ತೆ, ಈ ಎಣ್ಣೆ ಇಸ್ರಾಯೇಲ್ ಮೇಲೆ ರಾಜನಾಗಿ ಮಾಡುತ್ತೆ. ದಾವೀದನೇ, ಈ ಎಣ್ಣೆ ನಿನ್ನ ಮೇಲಾಗಿದೆ, ಇದು ಸ್ಪೆಷಲ್ ಆಗಿದೆ, ಸ್ಪೆಷಲ್ ಆಯಿಲ್. ಅದೇ ವಾಕ್ಯದಲ್ಲಿ ಬರೀತಿರೋ ಸಾಮುವೇಲನ ಎಣ್ಣೆಯ ಕುಪ್ಪಿ ಹಿಡ್ಕೊಂಡು ದಾವೀದನ ಮನೆಗೆ ಹೋದಾಗ ಅವನ ಅಣ್ಣನಿದ್ದ ಏಲಿಯಾಬನಿದ್ದ ಅವನಕ್ಕಿಂತ ಒಳ್ಳೆಯವನು, ನೋಡ್ಲಿಕ್ಕೆ ಒಳ್ಳೆಯವನು, ಉದ್ದವಾಗಿರುವನು, ಶಕ್ತಿಯಾಗಿರುವನು. ಸಾಮುವೇಲ್ ಅನ್ಕೊಂಡ ಸರಿ ಇವನೇ ಒಳ್ಳೆಯವನು. ಆದ್ರೆ ವಾಕ್ಯದಲ್ಲಿ ಏನ್ ಹೇಳ್ತಿರೋದು, ಎಣ್ಣೆ ಸುರಿಯಲಿಲ್ಲ. ಎಣ್ಣೆ ಹೇಳಿ ಸ್ಯಾಮ್ಯುಯಲ್, ನೀನ್ ಕಾಂಪ್ರಮೈಸ್ ಆಗ್ಬೋದಾದ್ರೆ ನಾನ್ ಕಾಂಪ್ರಮೈಸ್ ಆಗಲ್ಲ. ನನಗೆ ಗೊತ್ತು ಯಾರ ಮೇಲೆ ಬರಬೇಕು, ನನಗೆ ಗೊತ್ತು ಎಲ್ಲಿ ಹೋಗ್ಬೇಕು, ನನಗೆ ಗೊತ್ತು ಯಾರ ಮನೆಗೆ ಹೋಗ್ಬೇಕು, ನನಗೆ ಗೊತ್ತು ನನಗೆ ದಾವೀದನನ್ನೇ ಬೇಕು. See, the prophet was about to do the wrong decision. ನೋಡ್ರಿ, ಅಲ್ಲಿ ಪ್ರವಾದಿಗೆ ಒಂದು ತಪ್ಪಾದ ನಿರ್ಧಾರವನ್ನ ಮಾಡುವುದಕ್ಕೆ But ಹೊರಟುಬಿಟ್ಟಿದ್ರು. oil said, ಆದ್ರೆ ಎಣ್ಣೆ ಹೇಳ್ತು, you can till the jar, ನೀವು ಜಾರನ್ನ ಸುರಿಬಹುದು, but I should only decide to flow. ಆದ್ರೆ ನಾನು ಅದು ಹೊರಸೂಸುವಂತೆ ಮಾಡುವುದಕ್ಕೆ ನಿರ್ಧಾರ ಮಾಡುವವನು. Oil said no. ಎಣ್ಣೆ ಹೇಳ್ತು ಬೇಡ. No Elib, not Elib, not David's brother, ದಾವಿದನ ತಮ್ಮನಲ್ಲ, not David's brother. ದಾವಿದನ ತಮ್ಮನಲ್ಲ, I need David only. ಅದು ದಾವಿದನೇ, I need David only. ನನಗೆ ದಾವಿದನೇ ಬೇಕು. Special oil. ಹೊಸ ಎಣ್ಣೆ, ವಿಶೇಷ ಎಣ್ಣೆ. How many means a lot of special oil? ಎಷ್ಟು ಜನರಿಗೆ ವಿಶೇಷವಾದ ಎಣ್ಣೆ ಬೇಕು? Psalms 23 says, ಕೀರ್ತನೆ 23 I ಹೇಳ್ತದೆ, will anoint your head with oil. ನಾನು ನಿನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕಿಸುತ್ತೇನೆ. ನಾನು ಈ ವಾಕ್ಯ ತಿಂಗಳು ಓದೋದಕ್ಕಿಂತ ತನಕ ನಾನು ಇದೆ ಅನ್ಕೋ, ಎಣ್ಣೆಯಿಂದ ಅಭಿಷೇಕ ಮಾಡ್ತಾನೆ, ಅದರಲ್ಲಿ ಏನಿದೆ. ಅದ್ರ ತಿಂಗಳು ನಾನು ಹಿಂಗೆ ಓದುವಾಗ ಐ ಜಸ್ಟ್ ಮೆಟ್ ಅ ಶೆಪರ್ಡ್, ನಾನು ಕುರುಬನ ನೋಡಿದೆ. ಕುರುಬನ ಹತ್ರ ಹೋಗಿ ಕೇಳಿದೆ, ಯಾಕೆ ಕುರಿಮರಿಯ ಮೇಲೆ ಎಣ್ಣೆ ಹಾಕ್ತೀರಾ, ಯಾಕೆ ತಲೆ ಮೇಲೆ ಎಣ್ಣೆ ಹಾಕ್ತೀರಾ? ಕುರುಬನ ಹೇಳಿದೊಂದು ವಿಷಯ, ಈ ಕುರಿಮರಿಗೆ ಒಂದು ಕೆಟ್ಟ ಅಭ್ಯಾಸ ಇದೆ. ಈ ಜಿರಳೆಗಳ ಮಧ್ಯದಲ್ಲಿ ಹಾವಿನ ಗುಂಡಿಯಲ್ಲಿ ಹೋಗಿ ಏನ್ ಹಾಕುತ್ತೆ, ತಲೆ ಹಾಕುತ್ತೆ. ಅವಾಗ ಎಣ್ಣೆ ಏನ್ ಮಾಡುತ್ತಂದ್ರೆ, ಆಯಿಲ್ ವಿಲ್ ರಿಪೆಲ್ ಎವ್ರಿ ಅಟ್ಯಾಕ್ಸ್. ಎಣ್ಣೆ ಎಲ್ಲ ಒಂದು ಹಿಡಿದುಕೊಳ್ಳುವುದನ್ನ ಆಯಿಲ್ ತಪ್ಪಿಸುವಂತದ್ದಾಗಿರುತ್ತೆ. ವಿಲ್ ರಿಪೆಲ್ ಅಟ್ಯಾಕ್ಸ್ ಆಫ್ ದ ಫ್ಲೈಸ್. ಆ ಒಂದು ಚಿಟ್ಟೆಗಳು ಹಾರಿ ಬರುವುದನ್ನ ತಡೆಯುವಂತದ್ದಾಗಿರುತ್ತದೆ. If any attacks come, oil will repel it. ಯಾವುದಾದ್ರೂ ಹಿಡಿಯುವುದಕ್ಕೆ ಬರ್ತಾ ಇದ್ರೆ ಎಣ್ಣೆ ಅದನ್ನ ತೆಗೆದು ಹಾಕ್ಬಿಡುತ್ತೆ. Touch your neighbor and say, ನಿಮ್ ಪಕ್ಕದಲ್ಲಿರುವವರ ಮುಟ್ಟಿ ಹೇಳ್ರಿ, this oil will lift you. ಈ ಎಣ್ಣೆ ನಿಮ್ಮನ್ನ ಮೇಲೆತ್ತುತ್ತದೆ. This oil will protect you. ಈ ಎಣ್ಣೆ ನಿಮ್ಮನ್ನ ಸಂರಕ್ಷಿಸುತ್ತದೆ. This oil will anoint you. ಈ ಎಣ್ಣೆ ನಿಮ್ಮನ್ನ ಅಭಿಷೇಕಿಸುತ್ತದೆ. This oil will take you to the king. ಈ ಎಣ್ಣೆ ರಾಜಾದಿ ರಾಜನ ಬಳಿಯಲ್ಲಿ ನಿಮ್ಮನ್ನ You ತೆಗೆದುಕೊಂಡು are ಹೋಗುತ್ತದೆ. selected for this oil. ಈ ಎಣ್ಣೆಗೋಸ್ಕರವೇ ನೀನನ್ನ ಆಯ್ಕೆ ಮಾಡಲ್ಪಟ್ಟಿದೆ. That's why 2025 accident came, death came, it did not touch you, it repelled against you. Repelled. ಅದರಿಂದಲೇ 2025ರಲ್ಲಿ ಆಕ್ಸಿಡೆಂಟ್ ಬಂತು, ಆಘಾತಗಳು ಬಂತು, ಆದ್ರೆ ಅದೆಲ್ಲವೂ ಹಾಗೆ ಒಟ್ಟೋಯ್ತು. ಹತ್ರ ಬಂತು ಪಾಸ್ಟರ್, ಕಣ್ಮುಂದೆ ನಡೀತಾದ್ರೆ ನನ್ನನ್ನು ಮುಟ್ಟಿಲ್ಲ, ಯಾಕಂದ್ರೆ ನಿನ್ನ ಮೇಲೆ ಒಂದು ಎಣ್ಣೆ ಇತ್ತು. ಅವನ್ ಕೋವಿಡ್ ಪಾಸ್ಟರ್ ನನ್ನ ಪಕ್ಕದಲ್ಲಿ ಮನೆ ಬಂತು, ನನ್ನ ಮನೆಗೆ ಬಂದ್ರೆ ನನ್ನ ಮುಟ್ಟಿಲ್ಲ, ಯಾಕಂದ್ರೆ ನಿನ್ನ ತಲೆ ಮೇಲೆ ಒಂದು ಎಣ್ಣೆ ಇತ್ತು. ಸಾಲ ನನ್ನನ್ನು ಮುಟ್ಟಲಿಲ್ಲ, ಯಾಕೆ ನಿನ್ನ ತಲೆ ಮೇಲೆ ಒಂದು ಎಣ್ಣೆ ಇತ್ತು. There was an oil over your life. Amen. How many can say, Lord, thank you for the oil? ಎಷ್ಟು ಜನರು ಹೇಳ್ತೀರಾ ಈ ಎಣ್ಣೆಗಾಗಿ ಸ್ತೋತ್ರಪ್ಪ. I just want to pray for a couple more people. I mean, that sister who is there, just can you lift up your hands? Yes. Black dress, yes. This young boy here. The young boy with the hair there. Yes, I don't have time to. Yes, you can stand up. You can stand up. Ondandag, I don't have time to prophesy, but I just want to say, that sister there with the green dress there. Yes. The Lord just says, ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, God has selected. ದೇವರು ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. Especially an oil is there over your house. ನಿಮ್ಮ ಮನೆಯಲ್ಲಿ ಒಂದು ವಿಶೇಷವಾದ ಎಣ್ಣೆ ಇದೆ. Death will not touch. Oil is there.
Amen. I've commanded a special oil. Don't worry. ಹೊಸ ಎಣ್ಣೆಯನ್ನ ವಿಶೇಷವಾದ ಎಣ್ಣೆಯನ್ನ ನಾನು ನಿಮಗೋಸ್ಕರ ನೇಮಿಸಿದ್ದೇನೆ. I want to encourage you today. ನಾನು ನಿಮ್ಮನ್ನ ಪ್ರೋತ್ಸಾಹ There ಪಡಿಸಲಿಕ್ಕೆ is a calling. There is ಇಷ್ಟಪಡ್ತೇನೆ. a calling over your both ನಿಮ್ಮ lives. ಜೀವಿತದಲ್ಲಿ ನಿಮ್ಮಿಬ್ಬರ ಜೀವಿತದಲ್ಲಿ ಒಂದು ಕರೆಯುವಿಕೆ ಇದೆ. Today morning, you are not going to hear my voice. When I pray next 5 minutes, you will hear the voice of God. ಈಗ ಪ್ರಾರ್ಥನೆ ಮಾಡುವ 5 ನಿಮಿಷದಲ್ಲಿ ನನ್ನ ಸ್ವರವನ್ನ ನೀವು ಕೇಳಿಸಿಕೊಳ್ಳುವುದಿಲ್ಲ, ದೇವರ ಸ್ವರವನ್ನ Mark my ಕೇಳಿಸಿಕೊಳ್ಳಿಕ್ಕೆ. word, and oil will flow from your head. ನನ್ನ ಮಾತನ್ನ ನೀವು ಗುರುತು ಮಾಡಿ ಇಟ್ಟುಕೊಳ್ಳ್ರಿ, ನಿಮಗೆ ವಿಶೇಷ ಎಣ್ಣೆಯು ಸುರಿಯಲ್ಪಡ್ತದೆ. Bible says oil of joy. ಸತ್ಯವೇದ ಹೇಳ್ತಾ ಇದೆ, ಒಂದು ಸಂತೋಷವಾದ ಉಲ್ಲಾಸವಾದ That oil ಎಣ್ಣೆ is over your house. ಅದು ನಿಮ್ಮ ಮನೆಯಲ್ಲಿ ಇದೆ. Joy over everything in the name of Jesus. ನಿಮ್ಮ ಮನೆಯಲ್ಲಿ ನಿಮ್ಮ ಎಲ್ಲದರಲ್ಲಿಯೂ ಯೇಸುವಿನ ನಾಮದಲ್ಲಿ ಉಲ್ಲಾಸ ಸಂತೋಷವಿದೆ. Oh Yahweh. Thus says Rapha, Elohim, El Shaddai, ಖಂಡಿತವಾಗಿ Jireh, 2026 ಪುನರ್ಸ್ಥಾಪನೆಗಳನ್ನು ಮಾಡ್ತಾರೆ. manifest himself. Double, I will restore everything double. God, I bless. God bless. You can have your seat. Can you all just pray? ದಯವಿಟ್ಟು ಪ್ರಾರ್ಥನೆ ಮಾಡಿ. ಕೂತ್ಕೊಳ್ರಿ. ಎಷ್ಟು ಪ್ರಾರ್ಥನೆ ಮಾಡ್ಲಿಕ್ಕೆ ತಯಾರಾಗಿದ್ದೀರಾ? ವಾಕ್ಯದಲ್ಲಿ ಹೇಳಿರೋದು ಪ್ರವಾದಿಯಾಗಿದೆ. ಎಲೀಷನು ಪ್ರವಾದಿ ನೋಡಿದಾಗ ಒಂದೇ ಎಣ್ಣೆ ಕುಪ್ಪಿ ಇತ್ತು. ಒಂದೇ ಎಣ್ಣೆಯಲ್ಲಿ ಒಂದೇ ಕುಪ್ಪಿಯಲ್ಲಿ ಎಣ್ಣೆ ಇತ್ತು, ಬಾಕಿ ಎಲ್ಲ ಖಾಲಿ ಪಾತ್ರೆ. ಆದ್ರೆ ಒಂದು one jar is more than enough. One jar. ಒಂದೇ ಒಂದು ಜಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇದೆ. ಒಂದು ಜಾಡಿ ಇದ್ರೆ ಆ ಒಂದರಿಂದ ಇನ್ನೊಂದು, ಇನ್ನೊಂದರಿಂದ ಇನ್ನೊಂದು, ಇನ್ನೊಂದರಿಂದ ಇನ್ನೊಂದು, ಇನ್ನೊಂದರಿಂದ ಇನ್ನೊಂದು, ಇನ್ನೊಂದರಿಂದ ಇನ್ನೊಂದು, ಇನ್ನೊಂದರಿಂದ ಇನ್ನೊಂದು. Amen. I declare and I decree there is an oil multiplying over your house. ನಿಮ್ಮ ಮನೆಗಳಲ್ಲಿ ಎಣ್ಣೆ ಅಭಿವೃದ್ಧಿ ಆಗ್ತಾ ಇದೆ. A fresh oil is coming towards. ಹೊಸ ಎಣ್ಣೆ, ನಿಮ್ಮ ತಾಜತನದ ಎಣ್ಣೆ ನಿಮ್ಮ ಮೇಲೆ ಬರ್ತಾ ಇದೆ. A fresh oil is coming towards. ನಿಮಗೆ ಹೊಸ ತಾಜತನ ಎಣ್ಣೆ ಬರ್ತಾ ಇದೆ. I talked about 3 things. ನಾನು 3 ವಿಷಯದ ಬಗ್ಗೆ ಮಾತನಾಡಿದೆ. I said about preparation. ನಾನು ಸಿದ್ಧತೆಯ ಬಗ್ಗೆ ಮಾತನಾಡಿದೆ. God will prepare you. Touch your neighbor and say God will prepare you. ನಿಮ್ಮ ಪಕ್ಕದವರನ್ನ ಮುಟ್ಟಿ ಹೇಳ್ರಿ, ದೇವರು ನಿಮ್ಮನ್ನ ಸಿದ್ಧಪಡಿಸ್ತಾರೆ. He will prepare you. ನಿಮ್ಮನ್ನ ದೇವರು ಸಿದ್ಧಪಡಿಸ್ತಾರೆ. Amen. ಆಮೆನ್. He will give the provision. ಆತನು ನಿಮಗೆ ಒದಗಿಸುತ್ತಾರೆ. Amen. First thing, you have the potential. ನಿಮಗೆ ಮೊದಲನೇದು ಸಾಮರ್ಥ್ಯ ಇದೆ. He will prepare you. ನಿಮ್ಮನ್ನ ಸಿದ್ಧಪಡಿಸ್ತಾರೆ. Last but not the least, ಕೊನೆಯದಾಗಿ provision. ಒದಗಿಸುತ್ತಾರೆ. Potential, ಸಾಮರ್ಥ್ಯ, preparation, ಸಿದ್ಧತೆ, provision. Are you ready for ಒದಗಿಸುವಿಕೆ. that of provision? ಆ ಒದಗಿಸುವಿಕೆಗೆ ನೀವು ಸಿದ್ಧರಾಗಿದ್ದೀರಾ? There is a special oil coming onto your house. ಹೊಸ ಒಂದು ತಾಜಾ ಎಣ್ಣೆ ನಿಮಗೆ ಬರ್ತಾ Can we ಇದೆ. just stand up and can we just pray ನಾವೆಲ್ಲರೂ together? ಎದ್ದು ನಿಂತು ನಾವು ಪ್ರಾರ್ಥನೆಯನ್ನು ಮಾಡೋಣ. All those who have a desire for a special oil. ಒಂದು ಹೊಸ ಎಣ್ಣೆಗೆ, ತಾಜಾ ಎಣ್ಣೆಗೆ ಯಾರೆಲ್ಲ ದಾಹವುಳ್ಳವರಾಗಿ ಇದ್ದೀರೋ, My time is up. ನನ್ನ ಸಮಯ ಮುಗಿದಿದೆ. Amen. Not because Pastor is going to ask, because I'm going to miss my train if I stand here. Amen. ನಾನು ಇಲ್ಲೇ ನಿಂತಿರುವುದಾದ್ರೆ ನನ್ನ ರೈಲು ತಡವಾಗಿ ಹೋಗುತ್ತೆ. But oil will multiply. ಆದ್ರೆ ಎಣ್ಣೆ ಹೆಚ್ಚಳವಾಗುತ್ತೆ. Oil will multiply into every houses. ಎಣ್ಣೆ ಹೆಚ್ಚಳವಾಗುತ್ತೆ ಇಲ್ಲಿರುವಂತ ಪ್ರತಿಯೊಬ್ಬರ ಮನೆಗಳಲ್ಲಿ. Bible says, ಸತ್ಯವೇದ ಹೇಳುತ್ತೆ, ಆಗ್ರಹವುಳ್ಳವನ ಮೇಲಿಲ್ಲ. Those who have desire, come unto me. ಯಾರು ದಾಹವುಳ್ಳವರಾಗಿದ್ದೀರೋ ನನ್ನ ಬಳಿಗೆ ಬನ್ರಿ. That's the question I want to ask today. ಅದೇ ಪ್ರಶ್ನೆಯನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಪಕ್ಕದಲ್ಲಿ 3-4 ಜನರನ್ನು ಮುಟ್ಟಿ ಹೇಳಿ, ದಾಹವಿದೆಯಾ? ಶಬ್ದದಿಂದ ಕೇಳಿ, ದಾಹವಿದೆಯಾ? Do you have that desire? ಆ ಒಂದು ದಾಹ ನಿಮ್ಮಲ್ಲಿ ಇದೆಯಾ? Do you have that desire? ನಿಮ್ಮಲ್ಲಿ ಆ ದಾಹ ಇದೆಯಾ? ಎಲ್ಲರಿಗೂ ಇರುವಂತ ದಾಹವಲ್ಲ, ಎಕ್ಸ್ಟ್ರಾ ದಾಹ. ಅವನಿಗೋಸ್ಕರ ಇನ್ನೂ ಹೆಚ್ಚಾಗಿ ಮಾಡುವಂತ ದಾಹ. ಎಲ್ಲರಿಗೂ ಇರುವಂತ ದಾಹ ಇದ್ರೆ ಒಂದು ವೇಳೆ ನೀನು ಮುಂದೆ ಬರಕ್ಕಾಗಲ್ಲ, ಆದ್ರೆ ಎಕ್ಸ್ಟ್ರಾ ದಾಹ. I have an extra desire for my father. ನಾನು ನನ್ನ ತಂದೆಗೋಸ್ಕರ ಇನ್ನೂ ಹೆಚ್ಚಾದ ದಾಹವುಳ್ಳವಳಾಗಿದ್ದೇನೆ. I want to finish my sermon with this question. ನಾನು ಈ ಒಂದು ಪ್ರಶ್ನೆಯೊಟ್ಟಿಗೆ ನನ್ನ ಸಂದೇಶವನ್ನ ಮುಗಿಸ್ಲಿಕ್ಕಿದ್ದೇನೆ. ದಾಹ ಇರುವವರೆಲ್ಲ ನನ್ನೊಟ್ಟಿಗೆ ಬನ್ನಿ, ನನ್ನ ಬಳಿಗೆ ಬನ್ನಿ. You will not choose the oil will choose you. ನೀವು ಎಣ್ಣೆಯನ್ನ ಆಯ್ಕೆ ಮಾಡಿಕೊಳ್ಳುವುದಿಲ್ಲ, ಎಣ್ಣೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತದೆ. Especially I feel youngsters. ಇಲ್ಲಿರುವಂತ ಯುವಕರ ಮೇಲೆ, Every youngsters who are here. ಇಲ್ಲಿರುವಂತಹ ಪ್ರತಿ ಯುವಕರು,
I just want to encourage you. There is an oil coming towards you. ನಾನು ನಿಮ್ಮನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ ಬಯಸ್ತೇನೆ. ಒಂದು ತಾಜಾ ಎಣ್ಣೆ ನಿಮ್ಮ ಬಳಿಗೆ ಬರ್ತಾ ಇದೆ. Next 5 minutes we are going to pray. ಮುಂದಿನ 5 ನಿಮಿಷ ನಾವು ಪ್ರಾರ್ಥನೆ I want ಮಾಡಲಿದ್ದೇವೆ. everybody, all those who have desire to pray with me. ಯಾರೆಲ್ಲ ದಾಹವುಳ್ಳವರಾಗಿ ಆಸೆ ಉಳ್ಳವರಾಗಿ ಇದ್ದೀರಾ ಅವರು ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ರಿ. You are not here for a prophet's voice, you are here for God's voice. ಇಲ್ಲಿ ನೀವು ಪ್ರವಾದಿಯ ಸ್ವರಕ್ಕಾಗಿ ಶಬ್ದಕ್ಕಾಗಿ ಇಲ್ಲ ದೇವರ ಶಬ್ದಕ್ಕಾಗಿ ಇದ್ದೀರಿ. I may have not called your name, ನಾನು ನಿಮ್ಮ ಹೆಸರನ್ನ ಕರೀದೆ but ಇರಬಹುದು. he is telling David, I want to anoint you specially. ಆದ್ರೆ ಈ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ದಾವೀದನೇ ನಾನು ನಿನ್ನನ್ನು ವಿಶೇಷ ಎಣ್ಣೆಯಿಂದ ಅಭಿಷೇಕ ಮಾಡ್ತೇನೆ. Joseph, I want to anoint you specially. ಯೋಸೇಫನೇ ನಿನ್ನನ್ನು ವಿಶೇಷವಾಗಿ ನಾನು ಅಭಿಷೇಕಿಸುತ್ತೇನೆ. Stuti, I want to anoint you specially. ನಿನ್ನನ್ನು ನಾನು ಅಭಿಷೇಕಿಸುತ್ತೇನೆ. Stuti, I want to anoint you specially. ಸ್ತುತಿ ನಾನು ನಿಮ್ಮನ್ನು ವಿಶೇಷವಾಗಿ ಅಭಿಷೇಕಿಸುತ್ತೇನೆ. I want to anoint you specially. ನಿನ್ನನ್ನು ನಾನು ವಿಶೇಷವಾಗಿ Sister ಅಭಿಷೇಕಿಸುತ್ತೇನೆ. Rema, I want to anoint you specially. Sister Rema, I want to anoint you specially. ಸಹೋದರಿ ರೇಮ ನಿಮ್ಮನ್ನು ನಾವು ವಿಶೇಷವಾಗಿ ಅಭಿಷೇಕಿಸುತ್ತೇನೆ. Sister Priya, I want to anoint you specially. ಸಹೋದರಿ ಪ್ರಿಯಾ ನಿಮ್ಮನ್ನ ವಿಶೇಷವಾದ ಅಭಿಷೇಕದಿಂದ ಅಭಿಷೇಕಿಸುತ್ತೇನೆ. Brother Jaya Raj, I want to anoint you specially. ಸಹೋದರ ಜಯರಾಜ್ ಅವರೇ ನಿಮ್ಮನ್ನ ದೇವರು ವಿಶೇಷ ಅಭಿಷೇಕಿಸ್ತಾ ಇದ್ದಾರೆ. I want to anoint you specially. ನಾನು ನಿಮ್ಮನ್ನ ವಿಶೇಷವಾಗಿ ಅಭಿಷೇಕಿಸ್ತಾ ಇದ್ದೇನೆ. When I pray, I feel some barren wombs are going out of this place. Some barren wombs are going out of this house. ಈ ಸಮಯದಲ್ಲಿ ಇಲ್ಲಿ ನೋಡ್ಬೇಕಾದ್ರೆ ಕೆಲವು ಗಾಯಗಳು ಹೋಗ್ತಾ ಇವೆ. Some barren wombs are going out of this place. ಗರ್ಭಪಾತ್ರಗಳು ರಬಾಕೆ ಪರಿದಾದ ಗರ್ಭಗಳು ಈ ಸಮಯದಲ್ಲಿ ಅದು ಇಲ್ಲವಾಗದೆ ಹೋಗ್ತಾ oil ಇದೆ. will flow over your house. ನಿಮ್ಮ ಮನೆಗಳಲ್ಲಿ ವಿಶೇಷ ಎಣ್ಣೆ ಸುರಿಯಲ್ಪಡ್ತಾ ಇದೆ. Amen. Next 5 minutes. Next 5 minutes. ಮುಂದಿನ 5 ನಿಮಿಷಗಳು However you want. However ನಿಮಗೆ ಯಾವ ರೀತಿಯಾಗಿ ಬೇಕೋ. if you want to walk around, walk around. ನೀವು ನಡಿಬೇಕು ಅಂತ ಹೇಳುವುದಾದ್ರೆ ನಡಿಬಹುದು. If you want to come on knees, come on knees. ನೀವು ಮೊಣಕಾಲ ಹಾಕುವುದಾದ್ರೆ ಮೊಣಕಾಲ If ಹಾಕ್ರಿ. you want to sit down, you can sit down. ನೀವು ಕುಳಿತುಕೊಳ್ಳಬೇಕಾದ್ರೆ ಕುಳಿತುಕೊಳ್ಳಬಹುದು. But don't stop speaking in tongues. ಆದ್ರೆ ಅನ್ಯ ಭಾಷೆಯಲ್ಲಿ ಮಾತನಾಡುವುದನ್ನ ಮಾತ್ರ ಬಿಟ್ಟು ಬಿಡಬೇಡಿ. Don't stop moving in the spirit. ನೀವು ನಿಮ್ಮ ಆತ್ಮದಲ್ಲಿ ಚಲಿಸುವುದನ್ನ ನಿಲ್ಲಿಸಬೇಡಿ. Don't be like the foolish five. ಆ ಒಂದು ಮೂರ್ಖ ಕನ್ಯೆಯರ ರೀತಿಯಲ್ಲಿ ಇರಬೇಡ್ರಿ. God can touch you right now. ದೇವರು ಈಗಲೇ ನಿಮ್ಮನ್ನ ಮುಟ್ಟಬಹುದು. At the unprepared time only He will come. ನೀವು ಸಿದ್ಧತೆ ಇಲ್ಲದೆ ಇರುವ ಸಮಯದಲ್ಲಿ ಆತನು ಬರಬಹುದು. This is a special moment. ಇದೇ ಒಂದು ಹೊಸ ಚಲನೆಯಾಗಿದೆ. This 5 minutes will determine the next 20 hours. ಈ ಒಂದು 5 ನಿಮಿಷ ಮುಂದಿನ 26 ತಾಸುಗಳನ್ನ ನಿರ್ಧಾರ If you are ಮಾಡುವಂತದ್ದಾಗಿದೆ. sick anywhere, I declare a healing oil will flow. ಇಲ್ಲಿ ನೀ ಎಲ್ಲ ಒಂದು ಆರೋಗ್ಯವನ್ನ ನಾನು ಹೇಳ್ತೇನೆ. Yes, over your bones, I declare oil over your bones. ನಿಮ್ಮ ಮೂಳೆಗಳಿಗೆ ನಾನು ಎಣ್ಣೆಯನ್ನ ಹೇಳ್ತೇನೆ. If you cannot walk properly after this prayer, you will walk properly. ನೀವು ಎದ್ದು ನಡಿಲಿಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವುದಾದ್ರೆ ಈ ಪ್ರಾರ್ಥನೆಯ ನಂತರ ನೀವು ಎದ್ದು If you cannot ನಡೆಯುವವರಾಗಿದ್ದೀರಿ. jump, you will jump after this ನಿಮ್ಮಿಂದ prayer. ಜಿಗಿಲಿಕ್ಕೆ ಆಗಲ್ಲ ಅಂತ ಹೇಳುವುದಾದ್ರೆ ಪ್ರಾರ್ಥನೆಯ ನಂತರ ನೀವು Oil will ಜಿಗಿಲಿಕ್ಕಿದ್ದೀರಿ. flow over your house. ಎಣ್ಣೆ ನಿಮ್ಮ ಮನೆಯಲ್ಲಿ ಸುರಿತಾ ಇದೆ. Over your back, the oil will flow. ನಿಮ್ಮ ಬೆನ್ನಿಗೆ ಆ ಒಂದು ಮೂಳೆಗೆ ಎಣ್ಣೆ Over ಬರ್ತಾ your ಇದೆ. eyes, the oil will flow. ನಿಮ್ಮ ಕಣ್ಣಿಗೆ ಆ ಎಣ್ಣೆ ಬರ್ತಾ ಇದೆ. Over your blood, oil will flow. ನಿಮ್ಮ ರಕ್ತಗಳಲ್ಲಿ ಆ ಎಣ್ಣೆ ಚಲಿಸಲಿಕ್ಕಿದೆ. Church, 5 minutes, 5 minutes. 5 ನಿಮಿಷ Open your mouth, open your mouth, ನಿಮ್ಮ speak in tongues. ಬಾಯಿಗಳನ್ನು ತೆರೆದು ಅನ್ಯ ಭಾಷೆಯಲ್ಲಿ ಮಾತನಾಡಿ. Nobody will touch you. ಯಾರು ನಿಮ್ಮನ್ನು ಬಂದು ಮುಟ್ಟುವುದಿಲ್ಲ. Nobody will touch you. ಯಾರು ಬಂದು ನಿಮ್ಮನ್ನು ಮುಟ್ಟುವುದಿಲ್ಲ. You don't need a Samuel. ನಿಮಗೆ ಸಾಮುವೇಲನು ಬೇಕಾಗಿಲ್ಲ. Oil will select you. ಎಣ್ಣೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತದೆ. If you feel God is touching you, make some noise. Start to move. ದೇವರು ನಿಮ್ಮನ್ನು ಮುಟ್ತಾ ಇದ್ದಾರೆ ಅನಿಸುವುದಾದ್ರೆ ನೀವು ಚಲಿಸಿರಿ. ಅನ್ಯ ಭಾಷೆಗಳು ಶಬ್ದ ಕೆಲ ಕಾಲುಗಳ ಮೇಲೆ ನಾನು ಬೆಂಕಿಯನ್ನು ನೋಡ್ತೀನಿ. ಕೆಲ ಕಾಲುಗಳನ್ನು ಶಕ್ತಿ ಪಡಿಸ ನೋಡ್ತೀನಿ. ಕೆಲ ಕಣ್ಣುಗಳ ಮೇಲೆ ದರ್ಶನಗಳು ಭಾಷೆ ಕೇಚೆ ರಕಾಚೆರೆಲೆ Open your mouth. Open your mouth. ಬಾಯಿಯನ್ನು ತೆರೆಯಿರಿ. ನಿಮ್ಮ ಬಾಯಿಯನ್ನು ತೆರೆಯಿರಿ. I'm not able to stop this. I feel the Lord is continuing something. ನಾನು ಇದನ್ನ ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. ದೇವರು ಇದನ್ನ ಮುಂದುವರಿಸುವವರಾಗಿದ್ದಾರೆ. Youngsters, this is your season. ಯುವಕರೇ ಇದು ನಿಮ್ಮ ಕಾಲವಾಗಿದೆ. Voice is coming. ಎಣ್ಣೆ ನಿಮ್ಮ ಬಳಿಯಲ್ಲಿ ಬರ್ತಾ ಇದೆ. Special oil. ವಿಶೇಷ ಎಣ್ಣೆ. Special oil. ವಿಶೇಷವಾದ ಎಣ್ಣೆ. A prophetic oil. ಆ ಪ್ರವಾದನಾತ್ಮಕ ಎಣ್ಣೆ. A healing oil. ಗುಣಪಡಿಸುವ
ಸಿಂಪಡಿಸುವಂತಹ ಎಣ್ಣೆ, oil of joy. ಸಂತೋಷದ ಎಣ್ಣೆ. I can feel the fire flowing over this place. Like a forest fire. ಒಂದು ಕಾಡುಗಿಚ್ಚಿನ Like a ರೀತಿಯಲ್ಲಿ, forest fire. ಕಾಡುಗಿಚ್ಚಿನ One ರೀತಿಯಲ್ಲಿ by one it is catching. New tongues. ಹೊಸ ಭಾಷೆಗಳು. ಹೊಸ ಭಾಷೆಗಳು, New tongues. ಹೊಸ ಭಾಷೆಗಳು. Yes. A new strength in your life. ಹೊಸ ಬಲ ನಿಮ್ಮ ಜೀವಿತದಲ್ಲಿ. Strength over that bones in the name of Jesus. In the name of Jesus. Strength over that bones in the name of Jesus. Let an oil of healing flow through this body. Yahweh. Yes. Rafa. Oh, yes. Speak. ಮಾತನಾಡ್ರಿ, Speak, open your mouth. ಮಾತನಾಡ್ರಿ. ನಿಮ್ಮ ಬಾಯಿಯನ್ನು ತೆರೆದು Speak ಮಾತನಾಡಿ. in new tongues. ಮಾತನಾಡಿ. It's your time, ಭಾಷೆಯನ್ನು it's your time. ಮಾತನಾಡಿ. ಇದು ನಿಮ್ಮ ಸಮಯ. No music, only your voice. ಯಾವುದೇ ವಾದ್ಯ ಇಲ್ಲದೆ ನಿಮ್ಮ ಸ್ವರ ಮಾತ್ರ. He's confirming your calling. ನಿನ್ನ ಮೇಲಿರುವಂತ ಕರೆಯುವಿಕೆ ನಿಮ್ಮ ಕರೆಯುವಿಕೆಯನ್ನು ದೇವರು ದೃಢಪಡಿಸ್ತಾರೆ. ಕರೆಯುವಿಕೆಯನ್ನು ದೃಢಪಡಿಸಿದ Thank you, Jesus.
One last time, Yahweh. 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 Thank you, Jesus. Yahweh, we worship you. thank you, Jesus. அப்படியே நின்ற வண்ணமாய் ஆண்டவரை கொஞ்ச நேரம் துதித்துக் கொண்டே இருக்க போகிறோம். ಹಾಗೆ We are going to ನಿಂತಿರುವಂತ continue to worship. ಸಮಯದಲ್ಲಿ ಇನ್ನು ಸ್ವಲ್ಪ ಕಾಲ ದೇವರನ್ನು ನಾವು ಸ್ತುತಿಸುವವರಾಗಿರೋಣ. ರಬದರ ಕಸೆಗೆ ದಿಲೆ ಕರಗದರ ಮದಲರ ದರ 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 ಮಮ. ಯೇಸುವೇ